ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಂತೋಷ್ ಲಾಡ್ ಫೌಂಡೇಶನ್. ನಾನು ನಿಮ್ಮ ಪ್ರಕಾಶ್ ಭಂಡಾರಿ, ಇಂಗ್ಲೀಷ್ ಟೀಚರ್. ಸೊ ಇವತ್ತು ನನ್ನ ಮೊಬೈಲ್ ನಂಬರ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ತಾವುಗಳು ಏನಾದರೂ ಸಂದೇಹಗಳು ಇದ್ದಲ್ಲಿ ಅಥವಾ ಏನಾದರೂ ಎಕ್ಸ್ಪ್ಲನೇಷನ್ ಮತ್ತೊಮ್ಮೆ ಏನಾದರೂ ಸ್ವಲ್ಪ ತಿಳ್ಕೋಬೇಕು ಅನಿಸಿದಲ್ಲಿ ತಾವು ಈ ಸಂಖ್ಯೆಗೆ ಕರೆ ಮಾಡಿದರೆ ನಾನು ಸ್ವಲ್ಪ ಅನುಕೂಲಕರ ಸಮಯವನ್ನು ನೋಡಿಕೊಂಡು ತಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕೆಂದರೆ ಭಾಳಷ್ಟು ಜನ ಕಾಲ್ಸ್ಗಳು ಮಾಡ್ತಿರ್ತಾರೆ. ದಯವಿಟ್ಟು ಎಲ್ಲರ ಕಾಲನ್ನು ಏಕಕಾಲಕ್ಕೆ ಅಟೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ತಾವೆಲ್ಲರೂ ಸಹಕಾರ ಕೊಡಿ. ಏನಾದರೂ ಸಮಸ್ಯೆ ಇತ್ತಂದರೆ ಈ ನಂಬರಿಗೆ ಫೋನ್ ಮಾಡಿ ತಾವು ತಮ್ಮ ಅನುಮಾನಗಳನ್ನು ಆದಷ್ಟು ಪ್ರಯತ್ನಪಟ್ಟು ಬಗೆಹರಿಸಲಿಕ್ಕೆ ಇಷ್ಟಪಡ್ತೀನಿ ಇಂಗ್ಲೀಷ್ ವಿಚಾರವಾಗಿ. ಸೊ 6362912701 ಇದು ನನ್ನ ಮೊಬೈಲ್ ನಂಬರ್ ಆಗಿರುತ್ತೆ. ಓಕೆ, ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ವೆಲ್ಕಮ್ ಯು ಆಲ್. ಗುಡ್ ಮಾರ್ನಿಂಗ್. ಆ್ಯಂಡ್ ನಾವು ನಿನ್ನೆ ಏನು ಚರ್ಚೆಯಲ್ಲಿದ್ವಿ, ಹೈ 5 ನೀಡ್ಸ್ ಫಾರ್ ಟ್ರಾನ್ಸ್ಲೇಷನ್ ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದಾಗ ಅಥವಾ ಬೇರೆ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಂದು ಕ್ರ್ಯಾಕ್ ಮಾಡಲಿಕ್ಕೆ ಇಂಗ್ಲೀಷ್ ವಿಚಾರಕ್ಕೆ ಬಂದಾಗ ನಮ್ಗೆ ಹೈ 5 ನೀಡ್ಸ್ಗಳು ಬೇಕು ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ, ಅದನ್ನು ಚರ್ಚೆ ಮಾಡ್ತಾ ಇದ್ವಿ. ಹಾಗಾದರೆ ಅವು ಯಾವ್ಯಾವುದು ಅಂತಕ್ಕಂಥದ್ದನ್ನು ಒಂದೊಂದಾಗಿ ಗ್ಲಾನ್ಸ್ ಮಾಡ್ತಾ ಬಂದರೆ, ಹೈ 5 ನೀಡ್ಸ್ ಫಾರ್ ಟ್ರಾನ್ಸ್ಲೇಷನ್ ದೇ ಆರ್ ನೇಮ್ಲಿ ರೆಸ್ಪೆಕ್ಟಿವ್ಲಿ ಏನೇನಿತ್ತು ನಿಮ್ಮ ತಲೆಯಲ್ಲಿ ಈಗ ಆಲ್ರೆಡಿ ಹೋಗಿರುತ್ತೆ. ಏನೇನಾಗಿತ್ತು? ಪಾರ್ಟ್ಸ್ ಆಫ್ ಸ್ಪೀಚ್. ದ ಫಸ್ಟ್ ವಾಸ್ ಪಾರ್ಟ್ಸ್ ಆಫ್ ಸ್ಪೀಚ್, ದ ಸೆಕೆಂಡ್ ವಾಸ್ ಟೆನ್ಸಸ್, ದ ಥರ್ಡ್ ಒನ್ ವಾಸ್ ಮಾಡಲ್ಸ್, next the fourth one was passive voice, next the fifth one is articles. So as we were under the discussion of high 5 needs for translation, number 1 parts of speech, number 2 tenses, number 3 models, number 4 passive voice, number 5 articles. ಇದಿಷ್ಟಿದ್ರೆ ಸಾಕ ಹೈ 5 ನೀಡ್ಸ್ಗಳು. ಅಂದರೆ ಈಗ ನಾನೇನು ಹೇಳ್ತಾ ಇದ್ದೀನಿ, ಈಗ ಇಂಗ್ಲೀಷ್ ಅಂತಕ್ಕನ್ನೋದು ಅಥವಾ ಯಾವುದೇ ಭಾಷೆಯನ್ನು ಯಾವುದೇ ಒಂದು ವಿಚಾರವನ್ನು ಇಂತಿಷ್ಟು ಲಿಮಿಟೆಡ್ ಅವಧಿಯಲ್ಲಿ ಎಲ್ಲದನ್ನೂ ಕಲಿತು ಮುಗಿಸ್ಬಿಡ್ತೀವಿ ಅನ್ನೋದು ಸ್ವಲ್ಪ ಕಷ್ಟದ ಕೆಲಸ, ಅದು ನಿಮಗೆಲ್ಲ ಗೊತ್ತಿದೆ. ಆದರೆ ಈಗ ಮೇಜರ್ ಆಗಿ ಬಹಳ ನೀಡ್ಫುಲ್ ಇರ್ತಕ್ಕಂತಹ ಆಸ್ಪೆಕ್ಟ್ಗಳನ್ನು ಕೆಲವು ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ಬೋದಾಗಿದೆ. ಸೊ ಅದರಲ್ಲಿ ಫಸ್ಟ್ನೇದು ಯಾವುದು ಸ್ನೇಹಿತರೆ? ಪಾರ್ಟ್ಸ್ ಆಫ್ ಸ್ಪೀಚ್. ದ ಫಸ್ಟ್ ಒನ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಹಾಗಾದರೆ ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಅಂತಕ್ಕಂತಹ 3 ಟೆನ್ಸ್ಗಳನ್ನು ನಾವು ನೋಡಿದ್ವಿ. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಅಂತಕ್ಕಂಥ 3 ಫಾರ್ಮ್ಗಳು ನೋಡಿದ್ವಿ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಫಾರ್ಮ್. As I told you in the beginning that from the beginning I have been repeating one sentence that there is no future tense, it is future form. ಯಾಕೆ ಏನು ಅನ್ನೋದನ್ನು ಮುಂದಿನ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಆದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೆಪ್ ವಾಸ್ ಪ್ರೆಸೆಂಟ್ ಟೆನ್ಸ್. ಅದರೊಳಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕನ್ನೋದು ಒಂದು ಮೇಜರ್ ಆಸ್ಪೆಕ್ಟ್ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಅ ಮೇಜರ್ ಆಸ್ಪೆಕ್ಟ್ ಆಸ್ ಫಾರ್ ಆಸ್ ಪ್ರೆಸೆಂಟ್ ಟೆನ್ಸ್ ಈಸ್ ಕನ್ಸರ್ನ್ಡ್. ಪ್ರೆಸೆಂಟ್ ಟೆನ್ಸನ್ನು ಗಮನದಲ್ಲಿ ಇಟ್ಟುಕೊಂಡಾಗ ಅದರಲ್ಲಿ ಫಸ್ಟ್ನೇದು ಯಾವುದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ನೆಟ್ಟಿಗೆ ನಿಲ್ಲಬೇಕು ಅಂದರೆ ಎಷ್ಟು ಕಂಬಗಳು ಬೇಕಿತ್ತು? ನಿನ್ನೆ 2 ಕಂಬಗಳು ಬೇಕಿತ್ತು. ಫಸ್ಟ್ ಕಂಬ ಯಾವುದಾಗಿತ್ತು? ಟು ಬಿ. ದ ಸೆಕೆಂಡ್ ಪಿಲ್ಲರ್ ವಾಸ್ ಟು ಹ್ಯಾವ್. ಒಂದು ಮಾತು ಹೇಳಿದ್ದೀನಿ ನಿಮಗೆ ಸ್ನೇಹಿತರೆ, ಸಿಂಪಲ್ ಟು ಬಿ ಟು ಹ್ಯಾವ್ ಬಂದರೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ. If you know simple present tense including to be and to have, it means that you have learnt half English. Out and out, there is no doubt. As I told you yesterday. ಹಾಗಾದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂತಹದ್ದು ಯಾವ ಮ್ಯಾಟರ್ ಆಗಿತ್ತು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಎ ಮ್ಯಾಟರ್ ಆಫ್ ಡೂ ಆರ್ ಡಸ್. ಡೂ ಆರ್ ಡಸ್ ಅಥವಾ ಎಸ್, ಇ ಎಸ್, ಐ ಎಸ್. ಇದು ಯಾವ ಮ್ಯಾಟ್ರು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮ್ಯಾಟ್ರು. ಹಾಗಾದರೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೆಟ್ಟಿಗೆ ನಿಲ್ಲಬೇಕು ಅಂತಂದರೆ ಅದಕ್ಕೆ ಎಷ್ಟು ಕಂಬಗಳ ಅವಶ್ಯಕತೆ ಇದೆ? 2 ಕಂಬಗಳ ಅವಶ್ಯಕತೆ ಇದೆ. ಫಸ್ಟ್ನೇ ಕಂಬ ಯಾವುದು? ಟು ಬಿ. ಸೆಕೆಂಡ್ ಕಂಬ ಯಾವುದು? ಟು ಹ್ಯಾವ್. ದ ಫಸ್ಟ್ ಪಿಲ್ಲರ್ ಈಸ್ ನಥಿಂಗ್ ಬಟ್ ಟು ಬಿ, ಇಟ್ ಈಸ್ ಹಿಯರ್. ದ ಸೆಕೆಂಡ್ ಈಸ್ ಟು ಹ್ಯಾವ್, ಇಟ್ ಈಸ್ ಆಲ್ಸೋ ಹಿಯರ್. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ನೆಟ್ಟಿಗೆ ನಿಲ್ಲಬೇಕು ಅಂತಂದರೆ ಅದಕ್ಕೆ ಟು ಬಿ ಅಂತಕ್ಕಂಥದ್ದು ಒಂದು ಬೇಕು ಮತ್ತು ಟು ಹ್ಯಾವ್ ಅಂತಕ್ಕಂಥದ್ದು ಒಂದು ಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೀಡ್ಸ್ ಟು ಬಿ ಆ್ಯಂಡ್ ಟು ಹ್ಯಾವ್ ಟು ಸ್ಟ್ಯಾಂಡ್ ಡಿಪೆಂಡೆಂಟ್ಲಿ. ಅದನ್ನು ನಾವು ಕ್ಲಿಯರ್ ಆಗಿ ನೋಡ್ತಾ ಬಂದಿದ್ದೇವೆ. ಇಲ್ಲಿ ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಟ್ ನೀಡ್ಸ್ 2 pillars. One is to be, rest of the other is to have. ಹಾಗಾದರೆ ಇವತ್ತು ನಮ್ಮ ಕೆಲಸ ಏನು ಅಂತಂದರೆ ಟು ಬಿಯನ್ನು ನಿನ್ನೆ ಚರ್ಚೆ ಮಾಡಿದ್ದೀವಿ. ಸೇ ಫಾರ್ ಎಕ್ಸಾಂಪಲ್ ಎಸ್, ಇ ಎಸ್, ಐ ಇ ಎಸ್, ಡೂ,
ಆರ್ ಡಸ್ ಇದನ್ನು ನಾನು ಕಲಿಸಿದ್ದೆ. ಇವತ್ತು ನಾವೇನು ನೋಡ್ತಾ ಇದ್ದೀವಿ, ನಿನ್ನೆ ಟು ಬಿ ಅನ್ನು ಕಲ್ತೀವಿ. ಆಮ್ ಆರ್ ಈಸ್ ಇದು ಟು ಬಿ ಮ್ಯಾಟ್ರ್. ಹಾಗಾದ್ರೆ ಇವತ್ತು ಏನು ಬರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥದ್ದು ನಮ್ಮ ಕೆಲಸ. ವಾಟ್ ಈಸ್ ಟು ಹ್ಯಾವ್? ವಾಟ್ ಈಸ್ ಟು ಹ್ಯಾವ್? ಲೆಟ್ ಅಸ್ ಸಿ. ಟು ಹ್ಯಾವ್ ಮೀನ್ಸ್ ಹೊಂದು. ಟು ಹ್ಯಾವ್ ಮೀನ್ಸ್ ಹೊಂದು. ಏನನ್ನ ಹೊಂದು? ಡೂಯಿಂಗ್ ಸಮಥಿಂಗ್ ಈಸ್ ಸಿಂಪಲ್, ಬೀಯಿಂಗ್ ಸಮಥಿಂಗ್ ಈಸ್ ಟು ಬಿ, ಹ್ಯಾವಿಂಗ್ ಸಮಥಿಂಗ್ ಈಸ್ ಟು ಹ್ಯಾವ್. ಏನಾದರೂ ಕ್ರಿಯೆಯನ್ನು ಮಾಡೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸು. 9ರಲ್ಲಿ ಯಾವುದಾದ್ರೂ ಒಂದಾಗಿ ಇದ್ದರೆ ಅದು ಟು ಬಿ, 9ರಲ್ಲಿ ಏನಾದರೂ ಒಂದನ್ನು ಹೊಂದಿದ್ರೆ ಅದು ಟು ಹ್ಯಾವ್. ಡೂಯಿಂಗ್ ಸಮಥಿಂಗ್ ಈಸ್ ಸಿಂಪಲ್, ಬೀಯಿಂಗ್ ಸಮಥಿಂಗ್ ಈಸ್ ಟು ಬಿ, ಹ್ಯಾವಿಂಗ್ ಸಮಥಿಂಗ್ ಈಸ್ ಟು ಹ್ಯಾವ್. ಹಾಗಾದರೆ ಟು ಹ್ಯಾವ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ವಾಟ್ ರಿಯಲಿ ದ ವರ್ಡ್ ಟು ಹ್ಯಾವ್ ಮೀನ್ಡ್ ಬೈ? ಟು ಹ್ಯಾವ್ ಅಂದರೆ ಏನು ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಹೋದರೆ, ಟು ಹ್ಯಾವ್ ಮೀನ್ಸ್ ಹೊಂದು. ಟು ಹ್ಯಾವ್ ಮೀನ್ಸ್ ಹೊಂದು, ಹೊಂದಿರ್ತಕ್ಕಂಥದ್ದು. ಏನನ್ನಾದರೂ ಹೊಂದತಕ್ಕಂಥದ್ದಕ್ಕೆ ಏನಂತಾರೆ? ಟು ಹ್ಯಾವ್ ಅಂತಾರೆ. ಹಾಗಾದರೆ ಎಕ್ಸಾಂಪಲ್ ಏನು? ಐ ಹ್ಯಾವ್ ವಾಟ್ ಈಸ್ ದಟ್? ಐ ಹ್ಯಾವ್ ರೈಟಿಂಗ್ ಸ್ಕಿಲ್ ಅಂತ ಇದೆ. ಹೇಳಿ ಸ್ನೇಹಿತರೆ, ಐ ಹ್ಯಾವ್ ರೈಟಿಂಗ್ ಸ್ಕಿಲ್, ವಿ ಹ್ಯಾವ್ ರೈಟಿಂಗ್ ಸ್ಕಿಲ್, ಯು ಹ್ಯಾವ್ ರೈಟಿಂಗ್ ಸ್ಕಿಲ್, ಯು ಹ್ಯಾವ್ ರೈಟಿಂಗ್ ಸ್ಕಿಲ್, ದೇ ಹ್ಯಾವ್ ರೈಟಿಂಗ್ ಸ್ಕಿಲ್, ದೇ ಹ್ಯಾವ್ ರೈಟಿಂಗ್ ಸ್ಕಿಲ್, ಹಿ ಹ್ಯಾಸ್ ರೈಟಿಂಗ್ ಸ್ಕಿಲ್, ಶಿ ಹ್ಯಾಸ್ ರೈಟಿಂಗ್ ಸ್ಕಿಲ್, ಇಟ್ ಹ್ಯಾಸ್ ರೈಟಿಂಗ್ ಸ್ಕಿಲ್. ನಾನು ಬರೆಯುವ ಕೌಶಲ್ಯವನ್ನು ಹೊಂದಿದ್ದೇನೆ. ಹೊಂದು ಪ್ಲಸ್ ದೇನೆ, ಹೊಂದಿದ್ದೇನೆ. ನಾವು ಬರೆಯುವ ಕೌಶಲ್ಯ ಹೊಂದಿದ್ದೇವೆ. ನೀನು ಬರೆಯುವ ಕೌಶಲ್ಯ ಹೊಂದಿದ್ದೀಯಾ? ನೀವು ಬರೆಯುವ ಕೌಶಲ್ಯ ಹೊಂದಿದ್ದೀರಿ. ಅವರು ಬರೆಯುವ ಕೌಶಲ್ಯ ಹೊಂದಿದ್ದಾರೆ. ಅವುಗಳು ಬರೆಯುವ ಕೌಶಲ್ಯ ಹೊಂದಿವೆ. ಅವನು ಬರೆಯುವ ಕೌಶಲ್ಯ ಹೊಂದಿದ್ದಾನೆ. ಅವಳು ಬರೆಯುವ ಕೌಶಲ್ಯ ಹೊಂದಿದ್ದಾಳೆ. ಅದು ಇದು ಬರೆಯುವ ಕೌಶಲ್ಯವನ್ನು ಹೊಂದಿದೆ. ಭಾರತವು ಸಂಪತ್ಭರಿತ ರಾಷ್ಟ್ರವಾಗಿ ಇದೆ. ಟು ಬಿ. ಇದು ಸಾಕಷ್ಟು ಸಂಪನ್ಮೂಲಗಳನ್ನು ಹೊಂದಿದೆ. ಟು ಹ್ಯಾವ್ ಅಂದರೆ ನಾನು ಆಡುತ್ತೇನೆ, ಸಿಂಪಲ್. ನಾನು ಆಟಗಾರನಾಗಿ ಇದ್ದೇನೆ, ಟು ಬಿ. ನಾನು ಆಡುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ, ಟು ಹ್ಯಾವ್. ಏನಾದರೂ ಕ್ರಿಯೆಯನ್ನು ಮಾಡೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸು. 9ರಲ್ಲಿ ಯಾವುದಾದ್ರೂ ಒಂದಾಗಿದ್ದರೆ ಅದು ಟು ಬಿ, 9ರಲ್ಲಿ ಯಾವುದಾದ್ರೂ ಒಂದನ್ನು ಹೊಂದಿದ್ರೆ ಅದು ಟು ಹ್ಯಾವ್. 9ರಲ್ಲಿ ಯಾವುದಾದ್ರೂ ಒಂದು ಅಂತ ಹೇಳಿದ್ದೀನಿ ನಿಮಗೆ. ಒಬ್ಬ ವ್ಯಕ್ತಿಯ ಹುದ್ದೆ, ವಿದ್ಯೆ, ದೈಹಿಕ, ಮಾನಸಿಕ, ಸ್ವಭಾವ, ಪೌರತ್ವ, ಮಾನವತೆ, ನಾಮಪದ, ಉಪಸ್ಥಿತಿ. ಈ 9 ಕಂಟೆಂಟ್ ಎಲ್ಲಿ ಬಂದಿತ್ತು? ನಿನ್ನೆ ಟು ಬಿ ಎಲ್ಲಿ ಬಂದಿತ್ತು. ಹಾಗಾದರೆ ಇವತ್ತು ಟು ಹ್ಯಾವ್ ಅಂತಕ್ಕಂಥದ್ದನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದರೆ ಟು ಹ್ಯಾವ್ ಅಂದರೆ ಏನು? ಐ ಹ್ಯಾವ್ ರೈಟಿಂಗ್ ಸ್ಕಿಲ್, ವಿ ಹ್ಯಾವ್ ರೈಟಿಂಗ್ ಸ್ಕಿಲ್, ಯು ಹ್ಯಾವ್ ರೈಟಿಂಗ್ ಸ್ಕಿಲ್, ಯು ಹ್ಯಾವ್ ರೈಟಿಂಗ್ ಸ್ಕಿಲ್, ದೇ ಹ್ಯಾವ್ ರೈಟಿಂಗ್ ಸ್ಕಿಲ್, ದೇ ಹ್ಯಾವ್ ರೈಟಿಂಗ್ ಸ್ಕಿಲ್, ಹಿ ಹ್ಯಾಸ್ ರೈಟಿಂಗ್ ಸ್ಕಿಲ್, ಶಿ ಹ್ಯಾಸ್ ರೈಟಿಂಗ್ ಸ್ಕಿಲ್, ಇಟ್ ಹ್ಯಾಸ್ ರೈಟಿಂಗ್ ಸ್ಕಿಲ್. ಅಂದರೆ ನಾನು ಬರೆಯುವ ಕೌಶಲ್ಯವನ್ನು ಹೊಂದಿದ್ದೇನೆ, ನಾವು ಬರೆಯುವ ಕೌಶಲ್ಯ ಹೊಂದಿದ್ದೇವೆ, ನೀನು ಬರೆಯುವ ಕೌಶಲ್ಯ ಹೊಂದಿದ್ದೀಯಾ. ನೋಡ್ರಿ, ಹೊಂದಿದ್ದೇನೆ, ಹೊಂದಿದ್ದೇವೆ, ಹೊಂದಿದ್ದೀಯಾ, ಹೊಂದಿದ್ದೀರಿ, ಹೊಂದಿದ್ದಾರೆ, ಹೊಂದಿದ್ದಾವೆ, ಹೊಂದಿದ್ದಾನೆ, ಹೊಂದಿದ್ದಾಳೆ, ಹೊಂದಿದೆ. ಡೂಯಿಂಗ್ ಸಮಥಿಂಗ್ ಈಸ್ ಸಿಂಪಲ್. ಫಾರ್ ಎಕ್ಸಾಂಪಲ್, ಡೂಯಿಂಗ್ ಸಮಥಿಂಗ್ ಈಸ್ ಸಿಂಪಲ್, ಡೂಯಿಂಗ್ ಸಮಥಿಂಗ್ ಈಸ್ ಸಿಂಪಲ್. ಏನಾದರೂ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು. ಡೂಯಿಂಗ್ ಸಮಥಿಂಗ್ ಈಸ್ ಸಿಂಪಲ್. ಬೀಯಿಂಗ್ ಸಮಥಿಂಗ್, BING, ಬೀಯಿಂಗ್ ಸಮಥಿಂಗ್ ಈಸ್ ಟು ಬಿ, ಹ್ಯಾವಿಂಗ್ ಸಮಥಿಂಗ್ ಈಸ್ ಟು ಹ್ಯಾವ್. ನೋಡಿ, ಡೂಯಿಂಗ್ ಸಮಥಿಂಗ್ ಈಸ್ ಸಿಂಪಲ್, ಬೀಯಿಂಗ್ ಸಮಥಿಂಗ್ ಈಸ್ ಟು ಬಿ, ಹ್ಯಾವಿಂಗ್ ಸಮಥಿಂಗ್ ಈಸ್ ಟು ಹ್ಯಾವ್. ಏನಾದರೂ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು. ಉದಾಹರಣೆ, ಎಸ್, ಇಯಸ್, IES, ಡೂ ಆರ್ ಡಸ್. ಇದನ್ನು ಹೀಗೆ ತಗೊಂಡ್ರೆ ಯಾಮ್ ಆರ್ ಈಸ್, ಹ್ಯಾವ್ ಆರ್ ಹ್ಯಾಸ್. ಉದಾಹರಣೆ, ನಾನು ನಿಮಗೊಂದು ಮಾತು ಹೇಳಿದ್ದೆ. ನಾನು ನಿಮಗೆ ಒಂದು ಮಾತನ್ನು ಹೇಳಿದ್ದೆ. ಏನಂತ ಹೇಳಿದ್ದೆ ಅಂತಂದರೆ, SES IES ಬರಲಿ ಬರದೇ ಇರಲಿ, ಡೂ ಆರ್ ಡಸ್ ಬರಲಿ ಬರದೇ ಇರಲಿ, ಏನದು V1. ವಿ ಅಂದರೆ ಏನು ಅಂತ ಹೇಳಿದ್ದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕಲಿಸ್ಬೇಕಾರೆ. ವಿ ಮೀನ್ಸ್ ವರ್ಬ್, ವರ್ಬ್ ಮೀನ್ಸ್ ವರ್ಕ್, ವರ್ಕ್ ಆರ್ ಆ್ಯಕ್ಷನ್. ವಿ ಮೀನ್ಸ್ ವರ್ಬ್, ವರ್ಕ್ ಆರ್ ಆ್ಯಕ್ಷನ್. ವರ್ಬ್ ಅಂದರೆ ಏನು? ಕ್ರಿಯೆ. ಕ್ರಿಯೆ ಅಂದರೆ ಏನು?
ವರ್ಕ್. ವರ್ಕ್ ಅಂದರೆ ಏನು? ಆ್ಯಕ್ಷನ್. ಹಾಗೆ ಅಂದರೆ ಏನು? ಟೆನ್ಸ್. ಈಗ ನಾವು ನೌನ್ ಕಲ್ತೀವಿ, ಪ್ರನೌನ್ ಕಲ್ತೀವಿ, ಅಡ್ಜೆಕ್ಟಿವ್ ಕಲ್ತೀವಿ, ವರ್ಬ್ ಒಳಗಿದ್ದೀವಿ ಅಂದರೆ ಟೆನ್ಸ್ ಒಳಗಿದ್ದೀವಿ ಅಂತ ಮೀನಿಂಗು. ಇಫ್ ವಿ ಆರ್ ಅಂಡರ್ ದ ಡಿಸ್ಕಷನ್ ಆಫ್ ವರ್ಬ್ ಇಟ್ ಮೀನ್ಸ್ ದಟ್ ವಿ ಆರ್ ಅಂಡರ್ ದ ಡಿಸ್ಕಷನ್ ಆಫ್ ಟೆನ್ಸ್. ಟೆನ್ಸ್ ಒಳಗಿದ್ದೀವಿ ಅಥವಾ ವರ್ಬಲ್ ಇದ್ದೀವಿ ಅಂತಲೇ ಮೀನಿಂಗು. ಕ್ರಿಯೆಯನ್ನು ಮಾಡೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸು 9ರಲ್ಲಿ ಒಂದಾಗಿ ಇರೋದು ಟು ಬಿ, 9ರಲ್ಲಿ ಒಂದನ್ನು ಹೊಂದಿರೋದು ಟು ಹ್ಯಾವ್. ಹಾಗಾದರೆ ಐ ಪ್ಲೇ, ನಾನು ಆಡುತ್ತೇನೆ. ಐ ಆಮ್ ಪ್ಲೇಯರ್, ನಾನು ಆಟಗಾರನಾಗಿ ಇದ್ದೇನೆ. ಐ ಹ್ಯಾವ್ ಪ್ಲೇಯಿಂಗ್ ಸ್ಕಿಲ್, ನಾನು ಆಡುವ ಕೌಶಲ್ಯವನ್ನು ಹೊಂದಿದ್ದೇನೆ. ಉದಾಹರಣೆ ನೋಡಿ, ನಾನು ಆಡುವ ಕೌಶಲ್ಯವನ್ನು ಹೊಂದಿದ್ದೇನೆ. ಇದೆ ನೋಡಿ, ಐ ಹ್ಯಾವ್ ರೈಟಿಂಗ್ ಸ್ಕಿಲ್ ಅಥವಾ ಪ್ಲೇಯಿಂಗ್ ಸ್ಕಿಲ್. ವಿ ಹ್ಯಾವ್ ಪ್ಲೇಯಿಂಗ್ ಸ್ಕಿಲ್, ಯು ಹ್ಯಾವ್ ಪ್ಲೇಯಿಂಗ್ ಸ್ಕಿಲ್, ಯು ಹ್ಯಾವ್ ಪ್ಲೇಯಿಂಗ್ ಸ್ಕಿಲ್, ದೇ ಹ್ಯಾವ್ ಪ್ಲೇಯಿಂಗ್ ಸ್ಕಿಲ್, ದೇ ಹ್ಯಾವ್ ಪ್ಲೇಯಿಂಗ್ ಸ್ಕಿಲ್, ಹಿ ಹ್ಯಾಸ್ ಪ್ಲೇಯಿಂಗ್ ಸ್ಕಿಲ್, ಶಿ ಹ್ಯಾಸ್ ಪ್ಲೇಯಿಂಗ್ ಸ್ಕಿಲ್, ಇಟ್ ಹ್ಯಾಸ್ ಪ್ಲೇಯಿಂಗ್ ಸ್ಕಿಲ್. ಅಥವಾ ಪ್ಲೇಯಿಂಗ್ ಸ್ಕಿಲ್ಲೇ ಆಗಬೇಕು ಅಂತಿಲ್ಲ. ಹಾಗಾದರೆ ಕಂಟೆಂಟ್ಸ್ ಆಫ್ ಟು ಹ್ಯಾವ್ ಯಾವ್ಯಾವುದು, ಟು ಹ್ಯಾವಿನ ಕಂಟೆಂಟ್ಗಳು ಯಾವ್ಯಾವುದು ಅಂತಕ್ಕಂಥದ್ದನ್ನು ನಾವು ಒಂದು ಕಡೆಯಿಂದ ನೋಡ್ತಾ ಹೋದರೆ, ವಾಟ್ ಆರ್ ದ ಕಂಟೆಂಟ್ಸ್ ಆಫ್ ಟು ಹ್ಯಾವ್ ಮೀನ್ಸ್, ಸ್ನೇಹಿತರೆ ನೋಡ್ಕೊಳ್ಳಿ, ಟು ಹ್ಯಾವ್, ವಾಟ್ ಆರ್ ದ ಕಂಟೆಂಟ್ಸ್ ಆಫ್ ಟು ಹ್ಯಾವ್. ಒಂದು ಕರೆಕ್ಟಾಗಿ ಗೊತ್ತಿರಬೇಕು. ನಿನ್ನೆ ನಿಮಗೆ ಆ್ಯಕ್ಚುಲಿ ನಿನ್ನೆ ಕ್ಲಾಸಲ್ಲಿ ಒಂದು ಮಾತು ಹೇಳಿದ್ದೆ ಸ್ನೇಹಿತರೆ, ಇಫ್ ವಿ ಆರ್ ಪರ್ಫೆಕ್ಟ್, if we are perfect in simple present tense including to be and to have, it means that we have learnt half English. ಇದು ನಾನು ನಿಮ್ಗೆ ಮೊದಲಿಂದಲೇ ಹೇಳ್ತಾ ಬಂದಿದ್ದೇನೆ, ನಿನ್ನೆನೂ ಹೇಳಿದ್ದೆ, ಇವತ್ತು ಹೇಳ್ತೇನೆ. ಐ ವಿಲ್ ಟೆಲ್ ದಿಸ್ ಎವರ್ ಬಿಕಾಸ್ ದಿಸ್ ಈಸ್ ದ ಮ್ಯಾಟ್ರ್ ಫಾರ್ ಎವರ್. ಸೊ ಟು ಹ್ಯಾವ್ ಅಂತಂದರೆ ಏನೇನು ಕಂಟೆಂಟ್ ಬರುತ್ತೆ? ಉದಾಹರಣೆ, ನೀವು ನಮ್ಮ ಮನೆಗೆ ಬಂದಾಗ ಅಥವಾ ನಾವು ಯಾರಾದರೂ ಇನ್ನೊಬ್ರು ಮನೆಗೆ ಹೋದಾಗ ಫಸ್ಟ್ ಅವ್ರು ಏನು ಕೊಡ್ತಾರೆ? ಏನಾದರೂ ಟಿಫನ್ ಕೊಡ್ತಾರೆ, ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ. ಇಡ್ಲಿ ಕೊಡ್ತಾರೋ ಅಥವಾ ವಡ ಕೊಡ್ತಾರೋ ಅಥವಾ ಬಿರಿಯಾನಿ ಕೊಡ್ತಾರೋ ಗೊತ್ತಿಲ್ಲ. ಅದು ಕೊಟ್ಟಾಗ ಏನಂತಾರೆ? ತಿನ್ನು. ಫಸ್ಟ್ ಏನು? ತಿನ್ನು. ಆಮೇಲೆ ಅದನ್ನು ಏನಾದರೂ ಫುಡ್ ಕೊಟ್ಟ ಮೇಲೆ ನಮ್ಗೆ ಮತ್ತೊಂದು ಏನು ಕೊಡ್ತಾರೆ? ಕುಡಿಲಿಕ್ಕೆ ಕೊಡ್ತಾರೆ. ಏನು ಕೊಡ್ತಾರೆ? ಅವ್ರು ನೀರು ಕೊಡ್ಬೋದು ಅಥವಾ ಬಾದಾಮ್ ಹಾಲು ಕೊಡ್ಬೋದು ಅಥವಾ ಟೀ ಕೊಡ್ಬೋದು, ಕಾಫಿ ಕೊಡ್ಬೋದು. ಅವಾಗ ಅದಕ್ಕೆ ಏನಂತಾರೆ? ಕುಡಿ. ತಿನ್ನು, ಕುಡಿ, ಕುಡಿ. ಅಥವಾ ದೇವಸ್ಥಾನಕ್ಕೆ ಹೋಗಿ ಯಾರಾದರೂ ಬಂದಿದ್ರೆ ಅವಾಗ ಅವ್ರು ಏನು ಕೊಡ್ತಾರೆ? ಪ್ರಸಾದ ಕೊಡ್ತಾರೆ. ಅವಾಗ ಅದಕ್ಕೆ ಏನಂತಾರೆ? ಸೇವಿಸು, ಹ್ಯಾಬಿಟ್ ಅಂತಾರೆ. ಏನಂತಾರೆ? ಹ್ಯಾಬಿಟ್. ನೀವು ನಮ್ಮ ಮನೆಗೆ ಬಂದಾಗ ನಾನು ಏನು ಮಾಡ್ತೀನಿ? ಏನಾದರೂ ಒಂದು ಇಡ್ಲಿ ಕೊಡ್ತೀನಿ. ಏನು? ಹ್ಯಾಬಿಟ್. ತಿನ್ನಿ. ಆಮೇಲೆ ಇಡ್ಲಿ ಕೊಟ್ಟಾದ್ಮೇಲೆ ಏನು ಕೊಡ್ತೀನಿ? ಒಂದು ಗ್ಲಾಸ್ ನೀರು ಕೊಡ್ತೀನಿ. ಹ್ಯಾಬಿಟ್. ಕುಡಿಯಿರಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದಾಗ ನಿಮ್ಗೆ ಏನು ಕೊಡ್ತೀನಿ? ಪ್ರಸಾದ ಕೊಡ್ತೀನಿ. ಹ್ಯಾಬಿಟ್. ಸೇವಿಸು. ಇನ್ನೊಂದು ಶಬ್ದ ಮುಂದೆ ಹೋಗಿ, ಇಟ್ಟುಕೊಂಡಿರು, ಇಟ್ಟುಕೊಂಡಿರು. ಇನ್ನೊಂದು ಶಬ್ದ ಮುಂದೆ ಹೋಗಿ, ಇನ್ನೊಂದು ಶಬ್ದ ಮುಂದೆ ಹೋಗಿ, ಪಡೆದುಕೊಂಡಿರು, ಪಡೆದುಕೊಂಡಿರು. ಹೊಂದಿರು, ತಿನ್ನು, ಕುಡಿ, ಸೇವಿಸು, ಇಟ್ಟುಕೊಂಡಿರು, ಪಡೆದುಕೊಂಡಿರು. ಸಾಕಿರು, ಸಾಕಿರು. ಸುಖಪಡು, ಸುಖಪಡು. ಅನುಭವಿಸು, ಅನುಭವಿಸು. ಅಥವಾ ವಶಪಡಿಸಿಕೋ, ವಶಪಡಿಸಿಕೋ. ನೋಡಿ, ತಿನ್ನು. ನೀವು ನಮ್ಮ ಮನೆಗೆ ಬಂದಾಗ ಏನು ಕೊಡ್ತೀನಿ? ಇಡ್ಲಿ. ಅವಾಗ ಅದಕ್ಕೆ ಏನಂತೀರಿ? ತಿನ್ನು. ಓಕೆ, ತಿನ್ನು ಈಸ್ ಓವರ್. ನೆಕ್ಸ್ಟ್, ತಿಂದಾದ್ಮೇಲೆ ಏನು ಕೊಡ್ತೀನಿ? ಒಂದು ಗ್ಲಾಸ್ ನೀರು ಕೊಡ್ತೀನಿ. ಕುಡಿಯಿರಿ. ಒಂದು ಅಡ್ವರ್ಟೈಸ್ಮೆಂಟಲ್ಲಿ ನೋಡಿದ್ದೆ ಎಲ್ಲೋ ಒಂದು ಕಡೆ, ಮಮ್ಮಿ ಹೇಳ್ತಾಳೆ ತಿನ್ನಿರಿ, ಮಮ್ಮಿ ಹೇಳ್ತಾಳೆ ಕುಡಿಯಿರಿ. ತಿಂದು ಕುಡಿಯಿರಿ, ಕುಡಿದು ತಿನ್ನಿರಿ. ಮ್ಯಾಗಿ ನೂಡಲ್ಸ್ ಮಿನಿ ಪ್ಯಾಕ್. ಕೇಳಿದಿರಾ? ಥ್ಯಾಂಕ್ ಯು. ಸೊ ತಿನ್ನು, ಏನು ಹೇಳ್ರಿ? ತಿನ್ನು. ಮಮ್ಮಿ ಹೇಳ್ತಾಳೆ ತಿನ್ನಿರಿ, ಮಮ್ಮಿ ಹೇಳ್ತಾಳೆ ಕುಡಿಯಿರಿ. ತಿಂದು ಕುಡಿಯಿರಿ, ಕುಡಿದು ತಿನ್ನಿರಿ. ಮ್ಯಾಗಿ ನೂಡಲ್ಸ್ ಮಿನಿ ಪ್ಯಾಕ್ ಅಂತ ಅಡ್ವರ್ಟೈಸ್ಮೆಂಟ್ ನೋಡಿದ್ದು ನೆನಪಿದೆ. ಥ್ಯಾಂಕ್ ಯು. ತಿನ್ನು, ಕುಡಿ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನಂತೀರಿ? ಸೇವಿಸು, ಹ್ಯಾಬಿಟ್. ಉದಾಹರಣೆ, ಇಟ್ಟುಕೊಂಡಿರು ಅಥವಾ ಪಡೆದುಕೊಂಡಿರು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ. ಆಯಿತು, ನಾನು ನಮ್ಮ ಫ್ರೆಂಡ್ ನಾಗರಾಜ್ ಅಂತ ಒಬ್ರು ಇದ್ದಾರೆ. ಅವರು ನಾವೇನು ಮಾಡ್ತಿದ್ದೀವಿ? ಇಬ್ಬರು ಮಾತಾಡ್ತಾ ನಿಂತಿರ್ತೀವಿ ಒಂದು ಕಡೆ, ಇಲ್ಲ ಹೊರಗಡೆ ನಿಂತಿರ್ತೀವಿ. ಅವಾಗ ನಮ್ಮ ಇನ್ನೊಬ್ಬ ಫ್ರೆಂಡ್ ಬಂದುಬಿಡ್ತಾರೆ. ಅವರು ಬಂದು ಏನಂತಾರೆ ಗೊತ್ತಾ? ಪ್ರಕಾಶ್ ಅಂಡ್ ನಾಗರಾಜ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಹ್ಯಾವ್ ಯು ಕಮ್ ಹಿಯರ್ ಟು ಸ್ಪೀಕ್ ಔಟ್ ಈಚ್ ಅದರ್? ಗೋ ಆ್ಯಂಡ್ ಕಲೆಕ್ಟ್ ದ ಹಾಲ್ ಟಿಕೆಟ್ಸ್ ಐಸೆ ಅಂದ್ಬಿಡ್ತಾರೆ ಅವರು. ಏನಂತ? ನಾವಿಬ್ಬರು ಎಕ್ಸಾಮಿಗೆ ಹಾಲ್ ಟಿಕೆಟ್ ತರಕ್ಕೆ ಹೋಗಿದ್ದೀವಿ. ನಮ್ಮ ಸ್ನೇಹಿತರು ನಾಗರಾಜ್ ಅಂತ ಇದ್ದಾರೆ, ಅವ್ರು ನಮ್ಮ ಟೆಕ್ನಿಷಿಯನು. ಅವರು ನಮ್ಗೆ ಭಾಳ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವರಿಗೂ ಕೂಡ ಒಂದು ಧನ್ಯವಾದಗಳನ್ನ ಹೇಳ್ತೇನೆ. ಸೊ ನಾವಿಬ್ಬರು ಏನು ಮಾಡ್ತಿದ್ವಿ? ಅಲ್ಲಿ ಹೋಗಿದ್ದೀವಿ, ಹೋಗಿ ನಿಂತ್ಕೊಂಡು ಮಾತಾಡ್ತಿದ್ದೀವಿ. ಅವಾಗ ಅವ್ರು ಬಂದು ಇನ್ನೂ ಬಂದ್ಬಿಡ್ತಾರೆ. ನಮ್ಮ ಫ್ರೆಂಡ್ ಕಿಶೋರ್ ಅನ್ನೋರು ಇದ್ದಾರೆ, ಅವ್ರು ಬಂದ್ಬಿಡ್ತಾರೆ. ಹಲೋ ಪ್ರಕಾಶ್, ನಾಗರಾಜ್, ಏನು ಮಾಡ್ತಿದ್ದೀರಾ? ಹಾಲ್ ಟಿಕೆಟ್ಸ್ ತೊಗೊಳ್ಳಿ, ಬಂದು ಮಾತಾಡ್ತಾ ನಿಂತಿದ್ದೀರಾ ಇಲ್ಲಿ ಅಂತ ಅಂದ್ಬಿಡ್ತಾರೆ. ಅವಾಗ ನಾವು ಅಂತೀವಿ, ಸರ್ ನಾವು ಈಗಾಗಲೇ ಹಾಲ್ ಟಿಕೆಟನ್ನು ಇಟ್ಟುಕೊಂಡಿದ್ದೇವೆ ಅಥವಾ ಈಗಾಗಲೇ ಹಾಲ್ ಟಿಕೆಟನ್ನು ಪಡೆದುಕೊಂಡಿದ್ದೀವಿ. ಹೋಗಿ ಪಡ್ಕೊಂಡು ಇಟ್ಕೊಂಡು ನಾವು ನಿಂತಿದ್ದೇವೆ. ಅದು ಅವ್ರಿಗೆ ಗೊತ್ತಿಲ್ಲ.
ಇಸ್ ಇಟ್ ಕ್ಲಿಯರ್? ಸೊ ತಿನ್ನು, ಕುಡಿ, ಸೇವಿಸು, ಇಟ್ಟುಕೊಂಡಿರು, ಪಡೆದುಕೊಂಡಿರು, ಸಾಕಿರು. ಹೇಳ್ರಿ, ಸಾಕಿರು ಅಂತ ಒಂದು ಮೀನಿಂಗ್ ಬರುತ್ತೆ. ಐ ಹ್ಯಾವ್ 2 dogs. ನಾನು 2 ನಾಯಿಗಳನ್ನು ತಿಂದಿದ್ದೇನೆ ಅಲ್ಲ, ಸಾಕಿದ್ದೇನೆ. ಐ ಹ್ಯಾವ್ 2 dogs. ನಾನು 2 ನಾಯಿಗಳನ್ನು ಸಾಕಿದ್ದೀನಿ. ಆಮೇಲೆ ಸುಖ ಪಡು ಮತ್ತು ಅನುಭವಿಸು ಅನ್ನೋದನ್ನು ಒಂದು ಮೀನಿಂಗಲ್ಲಿ ಹೇಳಬೇಕು ಅಂತಂದರೆ, ಇವತ್ತು ತುಂಬ ಸೆಕೆ ಇದೆ. ಇದು ಯಾವ ತಿಂಗಳು? ಫೆಬ್ರವರಿ ಐ ಥಿಂಕ್. ಸೊ ಈ ತಿಂಗಳಲ್ಲಿ ಸಾಕಷ್ಟು ಸೆಕೆ ಇದೆ. ಈಗ 12 ಗಂಟೆ 1 ಗಂಟೆ ಆಗ್ತದಂಗೆ ತುಂಬ ಬಿಸಿಲು ಬರ್ತದೆ. ಆವಾಗ ನಿಮಗೆ ಬಿಸಿ ನೀರಿನ ಸ್ನಾನ ಬಯಸ್ತೀರೋ, ತಣ್ಣೀರಿನ ಸ್ನಾನ ಬಯಸ್ತೀರೋ? ತಣ್ಣೀರಿನ ಸ್ನಾನ ಬಯಸ್ತೀರಿ. ಆವಾಗ ಆ ಸ್ನಾನ ಮಾಡ್ಬೇಕಾದ್ರೆ ಸುಮ್ಮನೆ ಮಾಡ್ತೀರಾ? ಇಲ್ಲ, ಇಡೀ ಊರು ಬರೋ ಹಾಗೆ ಹಾಡು ಹೇಳ್ತೀರಿ. ಅದೇನು? ಸುಖ ಪಡು ಅಥವಾ ಅನುಭವಿಸು, ಖುಷಿ ಪಡ್ತಕ್ಕಂಥದ್ದು. ಈ ಬಾತ್ರೂಮಲ್ಲಿ ಹಾಡು ಹೇಳೋದು ಭಾಳ ಖುಷಿ ಕೊಡುತ್ತೆ ಕೆಲವರಿಗೆ. ಇಡೀ ಊರು ಬರೋ ಹಾಗೆ, ಇಡೀ PG ಜನ ಬರೋ ಹಾಗೆ ಹಾಡು ಹೇಳ್ತಾ ಏನು ಜಳಕ ಮಾಡ್ತಕ್ಕಂಥದ್ದು. ಸೊ ಅದಕ್ಕೆ ಏನಂತೀವಿ? ಸುಖ ಪಡು ಅಥವಾ ಅನುಭವಿಸು ಅನ್ನೋದಕ್ಕೆ ಇನ್ನೊಂದು ಮೀನಿಂಗ್ ಏನು ಹೇಳ್ಬೋದು? ಅನುಭವಿಸು. ಫಾರ್ ಎಕ್ಸಾಂಪಲ್, ಈಗ ಸಖತ್ತು ಚಳಿ ಇದೆ. ಒಂದು ಎಕ್ಸಾಂಪಲ್ ತಗೊಳ್ಳಿ, ಸಖತ್ತು ಚಳಿ ಇದೆ. ಈಗ ನಿಮಗೆ ಕೋಲ್ಡ್ ಡ್ರಿಂಕ್ಸ್ ಬೇಕೋ ಅಥವಾ ಹಾಟ್ ಡ್ರಿಂಕ್ಸ್ ಬೇಕೋ? ಉದಾಹರಣೆ, ಕಾಫಿ, ಟೀಯನ್ನು ಕುಡಿಯೋಕ್ಕೆ ಇಷ್ಟಪಡ್ತೀರೋ ಅಥವಾ ಸ್ಪ್ರೈಟು, 7 ಅಪ್ ಅಥವಾ ಪೆಪ್ಸಿ ಇದನ್ನು ಕುಡಿಯೋಕ್ಕೆ ಇಷ್ಟಪಡ್ತಾರಾ? ಕೋಲ್ಡು ಇಲ್ಲ. ಸಖತ್ ಚಳಿ ಇದ್ದಾಗ ಯಾವತ್ತು ಏನು ಬಯಸ್ತಾರೆ? ಬಿಸಿ ಬಿಸಿಯಾದ ಪಾನೀಯನ್ನು ಕುಡಿಯೋಕ್ಕೆ ಬಯಸ್ತಾರೆ. ಫಾರ್ ಎಕ್ಸಾಂಪಲ್ ಕಾಫಿ ಅಥವಾ ಟೀ, ಅದನ್ನು ಕುಡಿಬೇಕಾರೆ ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಬ್ರೂ, ಸವೀರಿ ಟೇಸ್ಟಿ ಕಾಫಿ. ಏನದು? ಸುಖ ಪಡು, ಸುಖ ಪಡು. ನೆಕ್ಸ್ಟ್, ವಶಪಡಿಸಿಕೋ ಅಂತ ಒಂದು ಮಾತು ಬಂತು. ಏನು ಬಂತು? ವಶಪಡಿಸಿಕೋ ಅಂತ ಒಂದು ಮಾತು ಬರುತ್ತೆ. ವಶಪಡಿಸ್ಕೊಳ್ಳೋದೇನು? ಐ ಹ್ಯಾವ್ 2 acres ಆಫ್ ಲ್ಯಾಂಡ್. ನಾನು 2 ಎಕರೆ ಭೂಮಿಯನ್ನು ವಶಪಡಿಸಿಕೊಂಡಿದ್ದೇನೆ. ಮೀನ್ಸ್ ನನ್ನ ಹತ್ರ ಇದೆ, ನನ್ನ ಹತ್ರ ಇದೆ ಅಂತಲೇ ಮೀನಿಂಗು. ಸೊ ನೋಡಿ, ತಿನ್ನು, ಕುಡಿ, ಸೇವಿಸು, ಇಟ್ಟುಕೊಂಡಿರು, ಪಡೆದುಕೊಂಡಿರು, ಸಾಕಿರು, ಸುಖ ಪಡು, ಅನುಭವಿಸು, ವಶಪಡಿಸಿಕೋ. ಎಷ್ಟು ಪಾಯಿಂಟ್ ಆಯ್ತು ಸ್ನೇಹಿತರೆ? 9 ಪಾಯಿಂಟ್ ಆಯಿತು. ಹೊಡಿ 9. ಫೇಲಾದವನೇ ಪಾಸ್ ಆಗೋದು, ಹೊಡಿ 9. ಅದನ್ನು ತಿಳ್ಕೊಂಡವನೇ ಮೇಸ್ಟ್ರ್ ಆಗೋದು, ಹೊಡಿ 9, ಹೊಡಿ 9. ನಿನ್ನೆ ಕೂಡ 9 ಇತ್ತು ಸ್ನೇಹಿತರೆ. ನೋಡ್ರಿ, ಒಬ್ಬ ವ್ಯಕ್ತಿಯ ಹುದ್ದೆ, ವಿದ್ಯೆ, ದೈಹಿಕ, ಮಾನಸಿಕ, ಸ್ವಭಾವ, ಪೌರತ್ವ, ಮಾನವತೆ, ಉಪಸ್ಥಿತಿ, ನಾಮಪದ ಎಷ್ಟಾಗಿತ್ತು? 9. ಇವತ್ತು ನೋಡಿ, ತಿನ್ನು, ಕುಡಿ, ಸೇವಿಸು, ಇಟ್ಟುಕೊಂಡಿರು, ಪಡೆದುಕೊಂಡಿರು, ಸುಖ ಪಡು, ಅನುಭವಿಸು, ವಶಪಡಿಸಿಕೋ. ಎಷ್ಟಾಯಿತು? 9. 1 2 3 4 5 6 7 8 9. ಸೊ 9 ಕಂಟೆಂಟ್ಸ್ ಟು ಬಿ, 9 ಕಂಟೆಂಟ್ಸ್ ಟು ಹ್ಯಾವ್. ಸಿಂಪಲ್ ಟು ಬಿ ಟು ಹ್ಯಾವ್ ಕರೆಕ್ಟಾಗಿ ನಮ್ಗೆ ಅರ್ಥ ಆಯಿತು ಅಂತಂದರೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ ಅಂತ ಹೇಳಿದ್ದೀನಿ ನಾನು. ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ದಟ್ ವಿ ಶುಡ್ ಬಿ ಪರ್ಫೆಕ್ಟ್ ಆಸ್ ಪರ್ ಆಸ್ ಸಿಂಪಲ್ ಪ್ರೆಸೆಂಟ್ ಇನ್ಕ್ಲೂಡಿಂಗ್ 2 pillars ಕಾಲ್ಡ್ ಟು ಬಿ ಆ್ಯಂಡ್ ದ ರೀಸೆಂಟ್ ಒನ್ ಈಸ್ ಟು ಹ್ಯಾವ್. ಹಾಗಾದರೆ ಇಂಗ್ಲೀಷಲ್ಲಿ ಇದಕ್ಕೆ ಕಂಟೆಂಟ್ ಏನು ಸರ್? ಓಕೆ, ಇದಷ್ಟು ನೆನ್ಪಿಟ್ಕೊಳ್ಳೋಕೆ ನಮಗೆ ಕಷ್ಟ ಆಗುತ್ತೆ. ಅವಾಗ ಒಂದೇ ಒಂದು ಪಾಯಿಂಟ್ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಹೊಂದು, ಹೇಳ್ರಿ, ಹೊಂದು. ಫಾರ್ ಎಕ್ಸಾಂಪಲ್, ಐ ಡೋಂಟ್ ಕಮ್, ಐ ಡೋಂಟ್ ಕಮ್, ಐ ಡೋಂಟ್ ಕಮ್. ಓಕೆ, ಐ ಡೋಂಟ್ ಕಮ್. ಈಗ ನಮ್ಮಲ್ಲಿ ಮತ್ತೊಬ್ಬರು ಟೆಕ್ನಿಷಿಯನ್ ಇದ್ದಾರೆ, ವಿಷ್ಣು ಸರ್ ಅಂತೇಳಿ. ಅವ್ರೇನಂತಾರೆ, ಪ್ರಕಾಶ್ ಶೆಲ್ ವಿ ಗೋ ಔಟ್, ಹೊರಗೆ ಹೋಗೋಣ ಸ್ವಲ್ಪ ಹೊತ್ತು? ಸಾರಿ, ಐ ಡೋಂಟ್ ಕಮ್. ನಾನು ಐ ಡೋಂಟ್ ಕಮ್ ಬಂದ್ಬಿಡ್ತೀನಿ. ಇಲ್ಲ ಸರ್, ನಾನು ಬರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಐ ಆಮ್ ಬ್ಯುಸಿ. ಹೇಳ್ರಿ, ಐ ಆಮ್ ಬ್ಯುಸಿ, ಐ ಆಮ್ ಬ್ಯುಸಿ. ನಾನು ಒತ್ತಡದಲ್ಲಿ ಇದ್ದೇನೆ. ಆ್ಯಂಡ್ ಐ ಹ್ಯಾವ್ ಸಮ್ ವರ್ಕ್, ಐ ಹ್ಯಾವ್ ಸಮ್ ವರ್ಕ್. ಇಲ್ಲಿ ನೋಡಿ, ಕನ್ನಡ ಮೀನಿಂಗ್ ಹೆಂಗಾಗುತ್ತೆ? ನಾನು ಬರುವುದಿಲ್ಲ, ನಾನು ಬರುವುದಿಲ್ಲ ಯಾಕಂದರೆ ನಾನು ಭಾಳ ಬ್ಯುಸಿಯಾಗಿ ಇದ್ದೇನೆ ಮತ್ತು ಸಾಕಷ್ಟು ಕೆಲಸವನ್ನು ಅಥವಾ ಸ್ವಲ್ಪ ಕೆಲಸವನ್ನು ಹೊಂದಿದ್ದೇನೆ. ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟು ಬಿ, ಟು ಹ್ಯಾವ್. ಐ ಡೋಂಟ್ ಕಮ್, ಐ ಆಮ್ ಬ್ಯುಸಿ, ಐ ಡೋಂಟ್ ಕಮ್, ಐ ಆಮ್ ಬ್ಯುಸಿ, ಐ ಹ್ಯಾವ್ ಸಮ್ ವರ್ಕ್. ನನಗೆ ಕೆಲಸ ಇತ್ತು ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರು ಕೇಳ್ತಾರೆ, ಅಥವಾ ನಾನೇ ಅವ್ರನ್ನ ಕೇಳ್ತೀನಿ ಹೋಗಿ, ಸರ್ ಶೆಲ್ ವಿ ಗೋ ಔಟ್ ಆ್ಯಂಡ್ ಶೆಲ್ ವಿ ಶೇರ್ ಕಪ್ ಆಫ್ ಟೀ? ಸಾರಿ ಸರ್, ಐ ಡೋಂಟ್ ಕಮ್ ಅಂತಾರೆ ಅವರು. ಯಾಕೆ ಅಂತ ಕೇಳಿದ್ರೆ, ವೈ ಐ ಆಮ್ ಬ್ಯುಸಿ. ತುಂಬ ಬ್ಯುಸಿ ಇದ್ದಾರೆ, ಅವ್ರಿಗೆ ಸಾಕಷ್ಟು ಕೆಲಸ ಇದೆ, ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಅವರಿಗೂ ಕೂಡ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಐ ಆಮ್ ಬ್ಯುಸಿ. ನೆಕ್ಸ್ಟ್, ಐ ಹ್ಯಾವ್ ಸಮ್ ವರ್ಕ್ ಅಂತಾರೆ ಅವರು. ಇಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ ಪ್ರಕಾಶ್ ಅವರೇ, ನಾನು ಹೊರಗೆ ಬರೋದಿಲ್ಲ ಅವತ್ತು, ತುಂಬ ಕೆಲಸ ಇದೆ ಸ್ಟುಡಿಯೋದಲ್ಲಿ ಅಂತಕ್ಕಂಥ. ಓಕೆ, ಐ ಡೋಂಟ್ ಕಮ್, ಐ ಆಮ್ ಬ್ಯುಸಿ, ಐ ಹ್ಯಾವ್ ಸಮ್ ವರ್ಕ್. ಸಿಂಪಲ್, ಟು ಬಿ, ಟು ಹ್ಯಾವ್. ಈ 3 ಕರೆಕ್ಟಾಗಿ ಗೊತ್ತಾಗಿಬಿಟ್ರೆ ನಮಗೆ ಮಿಕ್ಕಿದ ಮ್ಯಾಟ್ರೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಟು ಹ್ಯಾವ್ ಅಂದರೆ ಸ್ನೇಹಿತರೆ ಭಾಳ ಇಂಪಾರ್ಟೆಂಟಾಗಿ ಗಮನಿಸಬೇಕಾಗಿದ್ದು, ವಾಟ್ ರಿಯಲಿ ಟು ಹ್ಯಾವ್ ಈಸ್. ಟು ಹ್ಯಾವ್ ಅಂತಕ್ಕಂಥದ್ದನ್ನು ನೋಡಿದಾಗ, ಟು ಹ್ಯಾವ್ ಅಂತಕ್ಕಂಥದ್ದು ರಿಯಲಿ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ಗಮನದಲ್ಲಿ ಇಟ್ಕೊಂಡ್ರೆ, ಟು ಹ್ಯಾವ್, to have means possession
possession or ownership. Possession or ownership. Possession or ownership. To have means possession or ownership. Is it clear? Have ಅಂದ್ರೆ ಏನಂತ ಹೇಳಿದೆ ನಾನು? Possession or ownership. Possession ಅಂದ್ರೆ ಏನು? What is possession? ಹೊಂದಿತ್ವ ಅಥವಾ ಮಾಲೀಕತ್ವ. ಹೊಂದಿತ್ವ ಅಥವಾ ಮಾಲೀಕತ್ವ ಅಂದರೆ ಟು ಹ್ಯಾವ್ ಮೀನ್ಸ್ ಪೊಸೆಷನ್ ಆರ್ ಓನರ್ಶಿಪ್. ಉದಾಹರಣೆ ಇಲ್ಲೇ ಒಂದು ಕ್ಲಿಯರ್ ಮಾಡಿಬಿಡ್ತೀನಿ ನಿಮಗೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು? ವರ್ಬ್ ಅಂದ್ರೆ ಏನು? ವರ್ಕ್ ಅಂದ್ರೆ ಏನು? ಆ್ಯಕ್ಷನ್. ಹಂಗಂದ್ರೆ ಏನು? ಕ್ರಿಯೆ. ಹಂಗಂದ್ರೆ ಏನು? ಗ್ರಾಮಾಟಿಕಲಲ್ಲಿ ಟೆನ್ಸ್. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮ್ಯಾಟ್ರ್. ಇನ್ನು ಟು ಬಿ ಅಂದರೆ ಏನು ಗೆಳೆಯರೆ ಅಂತ ನೋಡಿದರೆ, ವಾಟ್ ಈಸ್ ಟು ಬಿ? ನಿನ್ನೆ ಕ್ಲಾಸಲ್ಲಿ ಕಲ್ತಿದ್ದೀವಿ. ಏನಂತ? ಸ್ಟೇಟ್, STAT, ಸ್ಟೇಟ್ ಆರ್ ಸ್ಟೇಟಸ್. ಟು ಹ್ಯಾವ್ ಅಂದರೆ ಏನು ಸ್ನೇಹಿತರೆ? ಪೊಸೆಷನ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಮೂರು ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗಿದ್ದೆ ಆದರೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ. 18 ವರ್ಷದ ಚಿಕ್ಕ ವೃತ್ತಿ ಜೀವನದಲ್ಲಿ ನಿಮಗೊಂದು ಮಾತು, ಒಂದು ಭರವಸೆ ಕೊಡ್ತೀನಿ. ಇಫ್ ಯು ಆರ್ ಪರ್ಫೆಕ್ಟ್ ಇನ್ ಸಿಂಪಲ್ ಟು ಬಿ ಟು ಹ್ಯಾವ್, ಇಟ್ ಮೀನ್ಸ್ ದಟ್ ಯು ಹ್ಯಾವ್ ಲರ್ನ್ಡ್ ಹಾಫ್ ಇಂಗ್ಲೀಷ್ ಔಟ್ ಆ್ಯಂಡ್ ಔಟ್. ದೇರ್ ಇಸ್ ನೋ ಡೌಟ್. ಹಾಗಾದರೆ ವರ್ಬ್ ಅಂದ್ರೆ ಏನು? ಉದಾಹರಣೆ ನೋಡ್ಕೊಂತ ಹೋಗಿ. ವಾಟ್ ಆರ್ ದೀಸ್? ವಾಟ್ ಹ್ಯಾವ್ ಐ ರಿಟರ್ನ್? ಏನೇನು ಬರ್ದಿದ್ದೀನಿ ಇಲ್ಲಿ? ಸೊ ವರ್ಬ್ ಅಂದ್ರೆ ಏನು? ಟೆನ್ಸ್ ಅಂದ ಹಾಗೆ. ವರ್ಬ್ ಮೀನ್ಸ್ ವರ್ಬ್ ಮೀನ್ಸ್ ವರ್ಕ್ ಆರ್ ಆ್ಯಕ್ಷನ್. ಅದು ಕನ್ನಡದಲ್ಲಿ ಅಂತಾರೆ ಕ್ರಿಯೆ ಅಂತಾರೆ. ಅಂದರೆ ಏನು? ಟೆನ್ಸ್ ಅಂತ ಮೀನಿಂಗು. ವರ್ಬ್ ಮೀನ್ಸ್ ವರ್ಕ್ ಆರ್ ಆ್ಯಕ್ಷನ್. ಅದು ಕನ್ನಡದಲ್ಲಿ ಕ್ರಿಯೆ ಅಂತಾರೆ. ಅದಕ್ಕೆ ಗ್ರಾಮಟಿಕಲ್ ಸೆನ್ಸ್ ಏನು? ಟೆನ್ಸ್. ಪದೇ ರಿಪೀಟ್ ಮಾಡ್ತಾ ಇದ್ದೀನಿ ದಯವಿಟ್ಟು, ಯಾಕಂದ್ರೆ ನಿಮ್ಮ ತಲೆಯಲ್ಲಿ ಇದು ಹೋಗ್ಬಿಟ್ರೆ ಮುಂದಿನ ಕ್ಲಾಸ್ಗಳು ಭಾಳ ಈಸಿಯಾಗಿ ಕ್ಯಾರಿ ಆಗ್ತವೆ. ಸೊ ಟು ಬಿ ಅಂದ್ರೆ ಏನು? ಸ್ಟೇಟ್ ಆರ್ ಸ್ಟೇಟಸ್. ಟು ಹ್ಯಾವ್ ಅಂದ್ರೆ ಏನು? ಪೊಸೆಷನ್ ಆರ್ ಓನರ್ಶಿಪ್. ಉದಾಹರಣೆ, ಇದು ಕನ್ನಡದಲ್ಲಿ ಏನಂತೀರಿ ಸರ್ ಅಂತ ಕೇಳ್ತೀರಿ ನೀವು. ಸ್ಥಿತಿ, ನಿನ್ನೆ ಹೇಳಿದ್ದೀನಿ, ಸ್ಥಿತಿ ಅಥವಾ ಅಸ್ತಿತ್ವ. ಇದಕ್ಕೇನಂತೀರಿ? ಹೊಂದಿತ್ವ ಅಥವಾ ಮಾಲೀಕತ್ವ. ಸ್ಥಿತಿ ಅಥವಾ ಅಸ್ತಿತ್ವ, ಹೊಂದಿತ್ವ ಅಥವಾ ಮಾಲೀಕತ್ವ. ಸ್ಥಿತಿ ಅಥವಾ ಅಸ್ತಿತ್ವ, ಹೊಂದಿತ್ವ ಅಥವಾ ಮಾಲೀಕತ್ವ. ಸ್ಥಿತಿ ಅಂದ್ರೆ ಏನು? ಸ್ಥಿತಿ. ಉದಾಹರಣೆ, ಪ್ರಕಾಶ್ ಸರ್ ಈಸ್ ಟಾಲ್. ಪ್ರಕಾಶ್ ಎತ್ತರದ ಸ್ಥಿತಿಯಲ್ಲಿ ಇದ್ದಾರೆ. ಸ್ಥಿತಿ ಅಂದ್ರೆ ಏನು? ಸ್ಥಿತಿ, ಪೊಸಿಷನ್. ಪ್ರಕಾಶ್ ಸರ್ ಈಸ್ ಟಾಲ್, ಪ್ರಕಾಶ್ ಎತ್ತರವಾಗಿ ಇದ್ದಾರೆ. ಪ್ರಕಾಶ್ ಸರ್ ಈಸ್ ಪುವರ್, ಪ್ರಕಾಶ್ ಬಡವನಾಗಿ ಇದ್ದಾನೆ. ಅಥವಾ ಹಿ ಈಸ್ ರಿಚ್. ಇದೇನಿದು? ಅಸ್ತಿತ್ವ. ಸ್ಟೇಟ್ ಆರ್ ಸ್ಟೇಟಸ್. ಇದೇನು? ಪೊಸೆಷನ್ ಆರ್ ಓನರ್ಶಿಪ್. ಉದಾಹರಣೆ ನೋಡಿ, ಐ ಡೋಂಟ್ ಕಮ್, ಐ ಆಮ್ ಬಿಸಿ, ಐ ಹ್ಯಾವ್ ಸಮ್ ವರ್ಕ್. ನಾನು ಬರೋದಿಲ್ಲ, ಬಾ, ಹೋಗು ಅನ್ನೋದೇನು? ಕ್ರಿಯೆ, ವರ್ಕ್, ಆ್ಯಕ್ಷನ್. ಹಾಗಾದರೆ ಐ ಆಮ್ ಬಿಸಿ ಸ್ಥಿತಿ. ಐ ಹ್ಯಾವ್ ಸಮ್ ವರ್ಕ್ ಹೊಂದಿತ್ವ. ಉದಾಹರಣೆ, ನೀವು ಈಗ ಕ್ಲಾಸಲ್ಲಿ ಅಂತೀರಿ ಐ ರೈಟ್, ಅಥವಾ ಎಲ್ಲೋ ಒಂದು ಕಡೆ ಐ ರೈಟ್, ಐ ಆಮ್ ರೈಟರ್, ಐ ಹ್ಯಾವ್ ರೈಟಿಂಗ್ ಸ್ಕಿಲ್. ನಾನು ಬರೆಯುತ್ತೇನೆ, ನಾನು ಬರಹಗಾರನಾಗಿ ಇದ್ದೇನೆ, ನಾನು ಬರೆಯುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಐ ಪ್ಲೇ, ಐ ಆಮ್ ಪ್ಲೇಯರ್, ಐ ಹ್ಯಾವ್ ಪ್ಲೇಯಿಂಗ್ ಸ್ಕಿಲ್. ಉದಾಹರಣೆ, ಐ ರೀಡ್, ಐ ಆಮ್ ರೀಡರ್, ಐ ಹ್ಯಾವ್ ರೀಡಿಂಗ್ ಕೆಪಾಸಿಟಿ. ಐ ಡಾನ್ಸ್, ಐ ಆಮ್ ಡಾನ್ಸರ್, ಐ ಹ್ಯಾವ್ ಡಾನ್ಸಿಂಗ್ ಸ್ಕಿಲ್. ಈ ಥರ. ಅಥವಾ ಎನಿ ಒನ್. ಹಾಗಾದರೆ ಇಲ್ಲಿ ಕಂಟೆಂಟ್ ಯಾರು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದರೆ, ವಾಟ್ ಆರ್ ದ ಕಂಟೆಂಟ್ಸ್ ಆಫ್ ದೀಸ್ ಅಂತಕ್ಕಂಥದ್ದನ್ನು ನಾವೇನಾದರೂ ನೋಡ್ತಾ ಹೋದರೆ, ಇಲ್ಲಿ ಇದರ ಕಂಟೆಂಟನ್ನು ಕರೆಕ್ಟಾಗಿ ತಗೊಂಡ್ರೆ, ಇಲ್ಲಿ ನೌನ್, NOUN, ನೌನ್ ಆರ್ ಅಡ್ಜೆಕ್ಟಿವ್ ಆರ್ ದ ಕಂಟೆಂಟ್ಸ್ ಆಫ್ ಟು ಬಿ. ನಿನ್ನೆ ಹೇಳಿದ್ದೀನಿ. ಇದರ ಕಂಟೆಂಟ್ ಯಾರು ಅಂತಕ್ಕಂಥದ್ದನ್ನು ಏನಾದರೂ ತಗೊಂಡ್ರೆ, ಇಫ್ ವಿ ಟೇಕ್ ದ ಎಕ್ಸಾಂಪಲ್ ಆಫ್ ವಾಟ್ ದ ಕಂಟೆಂಟ್ಸ್ ಆಫ್ ದಿಸ್ ಒನ್ ಅಂತ ತಗೊಂಡಾಗ ಏನಂತ ಹೇಳ್ಬೋದು? ನೌನ್ ಆರ್ ಅಡ್ಜೆಕ್ಟಿವ್ ಆರ್ ದ ಕಂಟೆಂಟ್ಸ್ ಆಫ್ ಟು ಬಿ. ಹಾಗಾದರೆ ಟು ಹ್ಯಾವ್ ದ ಕಂಟೆಂಟ್ ಯಾವ್ಯಾವುದು ಅಂತಕ್ಕಂಥದ್ದನ್ನು ನಾವು ಗಮನ ಕೊಟ್ಟು ನೋಡ್ತಾ ಹೋದರೆ, ಟು ಹ್ಯಾವ್ ದ ಕಂಟೆಂಟ್ ಯಾರ್ಯಾರು? ನೌನ್. ಈ ಕಡೆಗೂ ನೌನ್ ಬರ್ಬೋದು ಅಥವಾ ಈ ಕಡೆಗೂ ನೌನ್ ಬರ್ಬೋದು. ಡಬಲ್ ನೌನ್ ಅಂತ ಏನಲ್ಲ, ಇಲ್ಲಿ ಎರಡು ರೀತಿ ಇದೆಯಲ್ಲ, ಅದಕ್ಕೋಸ್ಕರ ಹೀಗೆ ಇಟ್ಟಿದ್ದೀನಿ ಅಷ್ಟೇ. ನೌನ್
noun or adjective are the contents of to be. Just noun is the content of to have. ಉದಾಹರಣೆ ನೋಡ್ರಿ, ಐ ರೀಡ್ ವರ್ಬ್, ಐ ಆಮ್ ರೀಡರ್ ನೌನು, ಐ ಹ್ಯಾವ್ ಬುಕ್ ನೌನು, ಅಥವಾ ರೀಡಿಂಗ್ ಕೆಪಾಸಿಟಿ, ರೀಡಿಂಗ್ ಸ್ಕಿಲ್ ಏನಾದರೂ ಕರಿಬೋದು. ನೌನ್ ಒಟ್ ನೌನು. ಉದಾಹರಣೆ, ಐ ಡಾನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಐ ಆಮ್ ಡಾನ್ಸರ್ ನೌನು, ಐ ಹ್ಯಾವ್ ಡಾನ್ಸಿಂಗ್ ಕೆಪಾಸಿಟಿ ಅಥವಾ ಡ್ಯಾನ್ಸಿಂಗ್ ಪ್ರೋಗ್ರಾಮ್ ಏನಾದರೂ ಒಂದು ಆಗ್ಬೋದು. ಅದಕ್ಕೆ ಏನಂತಾರೆ, ನೌನ್ ಅಂತ ಕರೀತಾರೆ. ಸೊ ನೌನ್ ಆ್ಯಂಡ್ ಅಡ್ಜೆಕ್ಟಿವ್ ಆರ್ ದ ಕಂಟೆಂಟ್ಸ್ ಆಫ್ ಟು ಬಿ. ಜಸ್ಟ್ ನೌನ್ ಈಸ್ ದ ಕಂಟೆಂಟ್ ಆಫ್ ಟು ಹ್ಯಾವ್. ವರ್ಬ್ ಈಸ್ ದ ಕಂಟೆಂಟ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಸೊ V1 ಅಂತಕ್ಕಂಥದ್ದನ್ನು ನಾವು ನೀಟಾಗಿ ನೋಡಿಕೊಂಡು ಬಂದಿದ್ದೇವೆ. ಆ ಕಾರಣದಿಂದ ನಾವೇನು ಮಾಡಬೇಕಾಗುತ್ತೆ ಸ್ನೇಹಿತರೆ? ಸೊ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. we should remember that what really simple present tense and to have functions. have means ಹೊಂದು, ತಿನ್ನು, ಕುಡಿ, ಸೇವಿಸು, ಇಟ್ಟುಕೊಂಡಿರು, ಪಡೆದುಕೊಂಡರು, ಸಾಕಿರು, ಸುಖ ಪಡು, ಅನುಭವಿಸು, ವಶಪಡಿಸಿಕೋ. ಇವು ಯಾವ ನೆನಪಡ್ತಿದ್ರೆ ಏನು ನೆನಪಿಡ್ಬೇಕು ಸ್ನೇಹಿತರೆ? ಹೊಂದು ಅಂತಕ್ಕಂಥದ್ದನ್ನು ತಾವು ತಲೆಯಲ್ಲಿ ಅಥವಾ ಜ್ಞಾಪಕದಲ್ಲಿ ಇಟ್ಕೋಬೇಕು. ಕಂಟೆಂಟ್ಸನ್ನು ಹೇಳಿದ್ದೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು, ಟು ಬಿ ಅಂದರೆ ಏನು, ಟು ಹ್ಯಾವ್ ಅಂದರೆ ಏನು. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ದ ಕಾಂಬಿನೇಷನ್ ಆಫ್ ವರ್ಬ್ಸ್. to be is the combination of noun or adjective. To have is the combination of just noun. Is it clear? ಉದಾಹರಣೆ, ಐ ಫ್ರೆಂಡ, ಐ ಆಮ್ ಫ್ರೆಂಡ, ಐ ಹ್ಯಾವ್ ಫ್ರೆಂಡ ಎರಡೂ ಆಗುತ್ತೆ. ಐ ಫ್ರೆಂಡ್ ಆಗೋದಿಲ್ಲ, ಯಾಕಂದರೆ ಅದು ನೌನ್ ಅಂತಕ್ಕಂಥದ್ದು ಇಲ್ಲಿ ಬರೋದಿಲ್ಲ. ಇಲ್ಲಿ ಬರೋದು ಐ ಆಮ್ ಫ್ರೆಂಡ್ ಆಗ್ಬೋದು. ನಾನು ಗೆಳೆಯನಾಗಿ ಇದ್ದೇನೆ. ಐ ಹ್ಯಾವ್ ಫ್ರೆಂಡ್ ಇನ್ ಬೆಂಗಳೂರು, ನಾನು ಬೆಂಗಳೂರಿನಲ್ಲಿ ಗೆಳೆಯನನ್ನು ಹೊಂದಿದ್ದೇನೆ. ಅಥವಾ ನನ್ನ ಗೆಳೆಯ ಇದ್ದಾನೆ. ಹೊಂದಿದ್ದೇನೆ ಅಂತ ಏನು ಎಕ್ಸಾಕ್ಟಾಗಿ ಹೇಳೋದಿಲ್ಲ ಯಾರು, ಇದ್ದಾನೆ ಅಂತಲೇ ಅಂದ್ಬಿಡ್ತಾರೆ. ಬೆಂಗಳೂರಿನಲ್ಲಿ ನನ್ನ ಗೆಳೆಯ ಇದ್ದಾನೆ. ಉದಾಹರಣೆ, ಐ ಶರ್ಟ, ಐ ಆಮ್ ಶರ್ಟ, ಐ ಹ್ಯಾವ್ ಶರ್ಟ. ಯಾವ್ದು ಹೇಳಿ ಸ್ನೇಹಿತರೆ? ಐ ಶರ್ಟ್, ಐ ಆಮ್ ಶರ್ಟ್, ಐ ಹ್ಯಾವ್ ಶರ್ಟ್. ಹೌದಾ? ನಾನು ಅಂಗಿಯಾಗುತ್ತೇನೆ, ತಪ್ಪು. ನಾನು ಅಂಗಿಯಾಗಿದ್ದೇನೆ, ತಪ್ಪು. ನಾನು ಅಂಗಿಯನ್ನು ಹೊಂದಿದ್ದೇನೆ, ನನ್ನ ಹತ್ರ ಅಂಗಿ ಇದೆ, ಅಂಗಿಯನ್ನು ಇಟ್ಟುಕೊಂಡಿದ್ದೇನೆ, ಕರೆಕ್ಟ್. ಅಂದರೆ ಎಲ್ಲದರಲ್ಲೂ ಕಾಂಬಿನೇಷನ್ ಆಗಬೇಕು ಅಂತ ರೂಲ್ಸು ಇಲ್ಲ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಸಿಂಪಲ್ ಟು ಬಿ ಟು ಹ್ಯಾವ್ ಕರೆಕ್ಟಾಗಿ ಗೊತ್ತಿದ್ರೆ ನಾವು ಮುಂದಿನ ಕ್ಲಾಸಿಗೆ ಈಸಿಯಾಗಿ ಹೋಗ್ಬೋದು ಅಂತಕ್ಕಂಥದ್ದನ್ನು ತಾವು ದಯವಿಟ್ಟು ಮನಗಾಣಬೇಕು. ಹಾಗಾದರೆ ಟು ಹ್ಯಾವ್ ಮೀನ್ಸ್ ಒಂದು. ಅದಕ್ಕೆ SNPN, ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್, ಹಿ ಹ್ಯಾಸ್, ಶಿ ಹ್ಯಾಸ್, ಇಟ್ ಹ್ಯಾಸ್. ಭಾಳ ಜನರಿಗೆ ಡೌಟ್ ಬರುತ್ತೆ, ಸರ್ ಹ್ಯಾವ್ ಆರ್ ಹ್ಯಾಸನ್ನು ಬದಲಿ ನಾವು ಕ್ಯಾನ್ ಅಂದರೆ ಏನಾಗುತ್ತೆ, ಅಥವಾ ಹ್ಯಾಡ್ ಅಂದರೆ ಏನಾಗುತ್ತೆ, ಅಥವಾ ಮಸ್ಟ್ ಅಂದರೆ ಏನಾಗುತ್ತೆ, ಅಥವಾ ಹ್ಯಾವ್ ಟು ಅಂದರೆ ಏನಾಗುತ್ತೆ, ಶುಡ್ ಅಂದರೆ ಏನಾಗುತ್ತೆ, ಆಟ್ ಟು ಅಂದರೆ ಏನಾಗುತ್ತೆ, ಯೂಸ್ಡ್ ಟು ಅಂದರೆ ಏನಾಗುತ್ತೆ, ವುಡ್ ಅಂದರೆ ಏನಾಗುತ್ತೆ, ನೀಡ್ ಅಂದರೆ ಏನಾಗುತ್ತೆ, ಡೇರ್ ಅಂದರೆ ಏನಾಗುತ್ತೆ. ಸೊ ಅದನ್ನೆಲ್ಲ ಮಾಡಲ್ಸ್ ಅಂತಕ್ಕಂಥ ಒಂದು ಚಾಪ್ಟ್ರಲ್ಲಿ ಕಲಿಸ್ತೇನೆ. ನಾವೀಗ ಹೈ-ಫೈ ನೀಡ್ಸಿನ ಚರ್ಚೆಯಲ್ಲಿದ್ದೇವೆ. ಅದರಲ್ಲಿ ಫಸ್ಟ್ನೇದು ಪಾರ್ಟ್ಸ್ ಆಫ್ ಸ್ಪೀಚ್. ಅದರಲ್ಲಿ ನೌನ್, ಪ್ರನೌನ್, ಅಡ್ಜೆಕ್ಟಿವ್ ಆಗಿದೆ. ವರ್ಬಲ್ಲಿದ್ದೀವಿ. ವರ್ಬ್ ಅಂದ್ರೆ ಟೆನ್ಸು. ಆ ಟೆನ್ಸಿನ ಭಾಗಗಳೇ ಯಾವ್ಯಾವುದು, ಟು ಬಿ ಮತ್ತು ಟು ಹ್ಯಾವ್ ಅಂತಕ್ಕಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಫಸ್ಟ್ನೇದು ಪ್ರೆಸೆಂಟ್ ಟೆನ್ಸು, ಅದರಲ್ಲಿ 4 ವಾಕ್ಯಗಳು. ಅದರಲ್ಲಿ ಫಸ್ಟ್ನೇದು ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಅದಕ್ಕೆ 2 ಸಪೋರ್ಟಿವ್ ಬೇಕು. ಅದರಲ್ಲಿ ಫಸ್ಟ್ನೇದು ಟು ಬಿ, ಸೆಕೆಂಡ್ ಈಸ್ ಟು ಹ್ಯಾವ್. ಓಕೆ, ಮಾತಂದರೆ ಮಾತು. ಆಯಿತು. ಸಿಂಪಲ್ ಟು ಬಿ ಟು ಹ್ಯಾವ್ ಬಂದರೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ ಅಂತ ನಾನು ಹೇಳಿದ್ದೆ. ಹಾಗಾದರೆ ಅದನ್ನು ತೋರಿಸ್ತಕ್ಕಂಥ ಒಂದು ಸುಸಂದರ್ಭ ಇವತ್ತು ನಮ್ಮ ಎದುರಿಗಿದೆ. ಅದನ್ನು ನೋಡಿ ಬಿಡೋಣ ಬನ್ನಿ ಸ್ನೇಹಿತರೆ. ಎಸ್, ಈಗ ನೋಡಿ ಟೆನ್ಸ್ ಅಂತಕ್ಕಂಥದ್ದು ನೀವು ಅವಾಗಿಂದ ನೋಡ್ತಾ ಬಂದಿರಿ ಈ ಸ್ಲೈಡನ್ನು. ಯಾಕೆ ಇದನ್ನು ಕ್ಯಾರಿ ಓವರ್ ಮಾಡ್ತಾ ಇದ್ದೀನಿ ಪ್ರತಿ ಕ್ಲಾಸಿಗೂ ಅಂತಂದರೆ, ನಾವು ಎಲ್ಲಿದ್ದೀವಿ, ಏನು ಚಾಪ್ಟರ್ ಇದ್ದೀವಿ ಅಂತ ಕರೆಕ್ಟಾಗಿ ಗೊತ್ತಿರಬೇಕು. ಯಾಕೆಂದರೆ ಕೆಲವರು ಏನೋ ಯಾವುದೋ ಒಂದು ಕಾರಣಾಂತರದಿಂದ ನಿನ್ನೆ ಕ್ಲಾಸ್ ನೋಡೋಕ್ಕಾಗಿರಲ್ಲ, ಅಥವಾ ಕೆಲವರಿಗೆ ಕಾರಣಾಂತರದಿಂದ ಇವತ್ತು ಕ್ಲಾಸ್ ನೋಡೋಕ್ಕಾಗಿರೋಲ್ಲ. ಹಾಗಾಗಿ ಸ್ವಲ್ಪ ಏನು ಕ್ಯಾರಿ ಆಗ್ತಾಯಿದೆ ಅನ್ನೋದು ಸ್ವಲ್ಪ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಫಾರ್ಮ್ ಅಂತಕ್ಕಂಥ 3ರಲ್ಲಿ ಫಸ್ಟ್ನೇದು ಯಾವುದು, ಪ್ರೆಸೆಂಟ್. ಅದರಲ್ಲಿ ಎಷ್ಟಿದ್ದಾವೆ, 4. ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಹೌದಾ? ಹೇಳ್ತಾ ಇದ್ದ. ಅದರಲ್ಲಿ ಫಸ್ಟೇದು ಯಾವುದಿತ್ತು, ಪ್ರೆಸೆಂಟ್. ಕ್ರಿಯೆ ನಡೆಯುತ್ತದೆ. ಹೇಳ್ರಿ, ಕ್ರಿಯೆ ನಡೆಯುತ್ತದೆ. ನೋಡಿ, ಕರೆಕ್ಟ್ ಡಿಫ್ರೆನ್ಸ್ ತಿಳ್ಕೊಳ್ಳಿ. ನಡೆಯುತ್ತದೆ, ನಡೆಯುತ್ತಿದೆ, ಡಿಫ್ರೆನ್ಸ್ ಬೇರೆ ಇದೆ. ಅಂದರೆ ರವಿಯು ತರಗತಿ ಮುಗಿದ ನಂತರ ಮನೆಗೆ ಬರುತ್ತಾನೆ. ಕ್ರಿಯೆ ನಡಿಬೇಕಷ್ಟೇ, ಇನ್ನು ಪ್ರಾರಂಭ ಆಗಿಲ್ಲ. ಅದೇ ಪ್ರಾರಂಭ ಆಗಿ ಮೂಮೆಂಟ್ ಇದ್ದರೆ ನಡೆಯುತ್ತಿದೆ.
ಹಾಗಾದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವೀಗ ಅಧ್ಯಯನ ಮಾಡಿದ್ದೇವೆ. ವಿ ಆಲ್ರೆಡಿ ಡಿಸ್ಕಸ್ಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯಾವ್ಯಾವುದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕರೆದನ್ನು ನೋಡ್ತಾ ಹೋದರೆ ಆಲ್ರೆಡಿ ವಿ ಡಿಸ್ಕಸ್ಡ್ ಸಿಂಪಲ್ ಪ್ರೆಸೆಂಟ್ ನೋಡಿದ್ದೀವಾ? ಏನು ನೋಡಿದ್ದೀವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ಏನೇನನ್ನು ಒಳಗೊಂಡಿದೆ? ಟು ಬಿ, ಟು ಹ್ಯಾವ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡೀಲ್ಸ್ ವಿತ್ ಎಸ್, ಇ ಎಸ್, ಐ ಇ ಎಸ್, ಆರ್, ಡೂ ಆರ್ ಡಸ್. ಇನ್ನೊಂದ್ಸಲ ಡಯಾಗ್ರಾಮ್ ಬರ್ಬಿಡ್ತೀನಿ, ನಿಮ್ಗೆ ಇಷ್ಟ ಇದ್ದರೆ ಬರ್ಕೊಳ್ಳಿ, ಯಾಕಂದರೆ ಇದೇ ಭಾಳ ಇಂಪಾರ್ಟೆಂಟು. ಆಮ್, ಆರ್, ಈಸ್, ಹ್ಯಾವ್, ಆರ್, ಹ್ಯಾಸ್. ಈ ಡಯಾಗ್ರಾಮ್ ನಿಮ್ಮ ಹತ್ರ ಇತ್ತು ಅಂದರೆ ಕಿಸೆಯಲ್ಲಿ ಇಂಗ್ಲೀಷ್ ಇದ್ದಂಗೆ. If you have this diagram with you, it means that English is there in your pocket. No doubt at all. Yes, yes, and IES, do or does, am or is, have or has. ಹಾಗಾದರೆ ಇದಿಷ್ಟು ಬಂದರೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ ಅಂತ ಹೇಳಿದ್ದೆ. ಅದರಲ್ಲಿ ಫಸ್ಟ್ನೇದು ಯಾವುದು? ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಎರಡನೇದು ಯಾವುದು? ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಕಂಟಿನ್ಯೂಯಸ್ ಟೆನ್ಸ್. ಹಾಗಾದರೆ ಇದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಾರೆ, ಇದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತಾರೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ 4 ಬರ್ತವೆ. ಅದರಲ್ಲಿ ಫಸ್ಟ್ನೇದು ಏನು ಚರ್ಚೆ ಮಾಡಿದ್ವಿ? ಸಿಂಪಲ್. ಎರಡನೇದು ಏನು ನಾವು ಚರ್ಚೆ ಮಾಡ್ತಾ ಇದ್ದೀವಿ? ಕಂಟಿನ್ಯೂಯಸ್. ನಾನೇನು ಹೇಳಿದ್ದೀನಿ ನಿಮಗೆ? ಸಿಂಪಲ್ ಟು ಬಿ, ಟು ಹ್ಯಾವ್ ಬಂದರೆ, ಸಿಂಪಲ್ ಟು ಬಿ, ಟು ಹ್ಯಾವ್ ಬಂದರೆ ನಿಮಗೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ. ಅದನ್ನು ಪ್ರೂವ್ ಮಾಡಲಿಕ್ಕೆ ಇವತ್ತು ನನಗೆ ಸಂದರ್ಭ ಸಿಕ್ಕಿದೆ. ಶಲ್ ವಿ ಗೋ ಫಾರ್ ಹೌ ವಿ ವಿಲ್ ಲರ್ನ್ ಹಾಫ್ ಇಂಗ್ಲೀಷ್ ಇಫ್ ವಿ ಆರ್ ಪರ್ಫೆಕ್ಟ್ ಆಸ್ ಫಾರ್ ಆಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ಕ್ಲೂಡಿಂಗ್ ಬೋತ್ ಪಿಲ್ಲರ್ಸ್ ಕಾಲ್ಡ್ ಟು ಬಿ ಆ್ಯಂಡ್ ಟು ಹ್ಯಾವ್. ಶಲ್ ವಿ ಸಿ ನಾವು ನೋಡೋಣವಾ? ಎಸ್ ಸ್ನೇಹಿತರೆ, ನೋಡ್ಕೊಂಡು ಬರೋದಾದರೆ ಈಗ ಕ್ರಿಯೆ ನಡೆಯುತ್ತದೆ ಆಗಿದೆ. ನೆಕ್ಸ್ಟ್ ನಮ್ಮ ಡ್ಯೂಟಿ ಏನು? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಕ್ರಿಯೆ ನಡೆಯುತ್ತಿದೆ. ಹಾಗಾದರೆ ಇದು ಏನು ಹೇಳುತ್ತೆ ಅನ್ನೋದನ್ನು ನೋಡಿದ್ರೆ, ಕ್ರಿಯೆ ನಡೆಯುತ್ತಿದೆ. ನಮ್ಮ ಅವರ್ ಡ್ಯೂಟಿ ಈಸ್ ಟು ಡೀಲ್ ವಿತ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ನಾವೀಗ ಏನು ಕಲಿಯೋ ಪ್ರಯತ್ನದಲ್ಲಿ ಇದ್ದೀವಿ ಅಂತ ಅರ್ಥ ಆಗ್ತಿದೆ ಸ್ನೇಹಿತರೆ? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸನ್ನು ಕಲಿತಾ ಇದ್ದೀವಿ. ಯಾಕಂದರೆ ಇದಾಗಿದೆ, ಈಗ ಇದ್ಯಾರು? ಕ್ರಿಯೆ ನಡೆಯುತ್ತಿದೆ. ಸೊ ಅದೇ ಫೋಕಸ್ ಆಗ್ತದೆ. ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ವಾಟ್ ಈಸ್ ಕ್ರಿಯೆ ನಡೆಯುತ್ತಿದೆ? ಎಸ್, ಹಾಗಾದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಏನು ಅಂತ ನೋಡೋದಾದರೆ, ಕ್ರಿಯೆ ನಡೆಯುತ್ತಿದೆ ಅಂತ ಹೇಳಿಬಿಟ್ರು ಅವರು. ಏನು ನಡೆಯುತ್ತಿದೆ ಅಂತ ಹೇಳಿದರೆ? ಕ್ರಿಯೆ ನಡೆಯುತ್ತಿದೆ ಅಂತ ಹೇಳಿದರು. ಹಾಗಾದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಮೀನ್ಸ್ ಕ್ರಿಯೆ ನಡೆಯುತ್ತಿದೆ. V4. V4 ಅಂದರೆ ಏನು ಸರ್ ಇದು? ಅವತ್ತೇನೋ V1 ಅಂದ್ರಿ, ಮತ್ತು ನೌನ್ ಆ್ಯಂಡ್ ಅಡ್ಜೆಕ್ಟಿವ್ ಅಂದ್ರಿ, ಈ ಕಡೆ ನೌನ್ ಅಂದ್ರಿ, ಮತ್ತು V4ಗೆ ಬಂದ್ರಲ್ಲ. ಹೌದು, V1, V2, V3, V4, V5 ಅನ್ನತಕ್ಕಂಥದ್ದು ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಿದ್ದೀರಿ, ಕೇಳಿದ್ದೀರಿ ಇಲ್ಲೊಂದು ಕಡೆ. ಅದು ನಿಮ್ಗೆ ಸ್ವಲ್ಪ ನೆನಪಿದೆ, ಕೆಲವರಿಗೆ ಪೂರ್ತಿ ನೆನಪಿದೆ, ಕೆಲವರಿಗೆ ಪೂರ್ತಿ ನೆನಪಿಲ್ಲ. ಇರಲಿ, ಹೆಂಗಿದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ. ನಾವಿದ್ದೀವಿ ಇಂಗ್ಲೀಷ್ ವಿಚಾರವಾಗಿ. V4 ಹೇಳ್ರಿ, V4 ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ನೋಡಿ, ನಾವು ಇವತ್ತು ಈ ಕಡೆ ಈ ಸ್ಲೈಡಲ್ಲಿ ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟನ್ನು ನಾವು ಮಾಡ್ತಾ ಬಂದಿದ್ದೇವೆ. ಹಾಗೂ ನಿಮಗೆ ಮತ್ತು ಈಗ ಇನ್ ಅಸೋಸಿಯೇಷನ್ ವಿತ್ ಸಂತೋಷ್ ಲಾಡ್ ಫೌಂಡೇಶನ್ ಈಸ್ ಬೀಯಿಂಗ್ ಅಸೋಸಿಯೇಟೆಡ್ ವಿತ್ ವಿಶ್ವದರ್ಶನ ಅಕಾಡೆಮಿ. ಅದು ನಿಮಗೆ ಗೊತ್ತಿದೆ. ವಿಶ್ವದರ್ಶನ ಅಕಾಡೆಮಿಯಲ್ಲಿ ಆಫ್ಲೈನ್ ಕ್ಲಾಸ್ಗಳು ಯಾವತ್ತೂ ನಿಮಗೆ ಲಭ್ಯವಿರ್ತವೆ. ಸೊ ವಿಠಲ್ ಸರ್ ಅವರ ಸಾರಥ್ಯದಲ್ಲಿ ವಿಶ್ವದರ್ಶನ ಅಕಾಡೆಮಿಯು ನಡೀತಾ ಇದೆ. ಅದು ಧಾರವಾಡದಲ್ಲಿ ಬ್ರಾಂಚ್ ಓಪನ್ ಆಗಿದೆ. ಸೊ ಸಂತೋಷ್ ಲಾಡ್ ಫೌಂಡೇಶನ್ ಅಸೋಸಿಯೇಷನ್ ಆಗಿ ವಿಶ್ವದರ್ಶನ ಅವ್ರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಆಫ್ಲೈನ್ ಕ್ಲಾಸ್ ಬೇಕಾದಲ್ಲಿ ತಾವು ವಿಶ್ವದರ್ಶನ ಅಕಾಡೆಮಿಗೆ ಬಂದು ಅಲ್ಲಿ ನಿರ್ದೇಶಕರಾಗಿರ್ತಕ್ಕಂಥ ವಿಠಲ್ ಅವರನ್ನು ಭೇಟಿ ಮಾಡಿದ್ರೆ ನಿಮಗೆ ಹೆಚ್ಚಿನ ಆಫ್ಲೈನ್ ತರಗತಿಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಕ್ರಿಯೆ ನಡೆಯುತ್ತಿದೆ ಹೇಳ್ರಿ. ಕ್ರಿಯೆ ನಡೆಯುತ್ತಿದೆ. ಕ್ರಿಯೆ ಏನಾಗ್ತಿದೆ? ನಡೆಯುತ್ತಿದೆ. ಹಾಗಾದ್ರೆ ಏನು? ನಡೆಯುತ್ತದೆ ಅಂದರೆ ಏನು? ನಡೆಯುತ್ತಿದೆ ಅಂದ್ರೇನು? ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಕ್ರಿಯೆ ನಡೆಯುತ್ತದೆ ಮತ್ತು ನಡೆಯುತ್ತಿದೆ? ಸೆಲ್ವಿಸಿ ನೋಡೋಣವಾ? ವಾಟ್ ಈಸ್ ಡಿಫ್ರೆನ್ಸ್ ನೋಡ್ರಿ. ಐ ಆಮ್ ರೈಟಿಂಗ್. ಸ್ನೇಹಿತರೆ, ಇಡೀ ಬೋರ್ಡ್ ನಂದೇ. ನಾನು ಎಲ್ಲಿ ಬೇಕಾದರೂ ಬರಿಬೋದು, ಏನು ಬೇಕಾದರೂ ಟಿಕ್ ಮಾಡ್ಬೋದು. ಆದರೆ ನಾನು ಏನು ಫೋಕಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ತಾವು ದಯವಿಟ್ಟು ನೋಡಬೇಕು ಅಂತ ಅನ್ನೋದನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಐ ಆಮ್ ರೈಟಿಂಗ್, ವಿ ಆರ್ ರೈಟಿಂಗ್, ಯು ಆರ್ ರೈಟಿಂಗ್, ಯು ಆರ್ ರೈಟಿಂಗ್, ದೇ ಆರ್ ರೈಟಿಂಗ್, ದೇ ಆರ್ ರೈಟಿಂಗ್, ದೇ ಆರ್ ರೈಟಿಂಗ್. ದೇ ಆರ್ ರೈಟಿಂಗ್ ಆಗೋದಿಲ್ಲ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟ್, ಹೀ ಈಸ್ ರೈಟಿಂಗ್, ಶೀ ಈಸ್ ರೈಟಿಂಗ್,
ಇಟ್ ಈಸ್ ರೈಟಿಂಗ್. ನಾನು ಬರೆಯುತ್ತಿದ್ದೇನೆ, ನಾವು ಬರೆಯುತ್ತಿದ್ದೇವೆ, ನೀನು ಬರೆಯುತ್ತಿದ್ದೀಯಾ, ನೀವು ಬರೆಯುತ್ತಿದ್ದೀರಿ, ಅವರು ಬರೆಯುತ್ತಿದ್ದಾರೆ, ಅವುಗಳು ಬರೆಯುತ್ತಿವೆ ಅಥವಾ ಬರೆಯುತ್ತಿದ್ದಾವೆ. ಅವನು ಬರೆಯುತ್ತಿದ್ದಾನೆ, ಅವಳು ಬರೆಯುತ್ತಿದ್ದಾಳೆ, ಅದು ಅಥವಾ ಇದು ಬರೆಯುತ್ತಿದೆ. ಅಂದರೆ ಕ್ರಿಯೆ ನಡೆಯುತ್ತಿದೆ. ಏನು ಹೇಳಿ? ಕ್ರಿಯೆ ನಡೆಯುತ್ತಿದೆ. ಮಿಂಚುತ್ತಿದೆ, ಮಿಂಚುತ್ತಿದೆ ಅಂತ ಎಲ್ಲೋ ಒಂದು ಹಾಡು ಕೇಳಿದ್ದೆ. ಹಾಗೆ ಕ್ರಿಯೆ ನಡೆಯುತ್ತಿದೆ. ಏನಂತೆ? ನಡೆಯುತ್ತಿದೆ. ಅಂದರೆ ನೋಡಿ, ಐ ರೈಟ್, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಐ ರೈಟ್, ಐ ಆಮ್ ರೈಟರ್, ಐ ಆಮ್ ರೈಟರ್ ಟು ಬಿ, ಐ ಹ್ಯಾವ್ ರೈಟಿಂಗ್ ಸ್ಕಿಲ್ ಟು ಹ್ಯಾವ್, ಐ ಆಮ್ ರೈಟಿಂಗ್ ಕಂಟಿನ್ಯೂಸ್ ಟೆನ್ಸ್. ಅಂದರೆ ಕ್ರಿಯೆ ನಡೆಯುತ್ತಿದೆ. ಏನಾಗ್ತಿದೆ? ನಡೆಯುತ್ತಿದೆ. V4 ಅಂದರೆ ಏನು ಅನ್ನೋದನ್ನು ಆಮೇಲೆ ಚರ್ಚೆ ಮಾಡ್ತೀನಿ ನಾನು. ಕ್ರಿಯೆ ನಡೆಯುತ್ತಿದೆ. ಐ ಆಮ್ ರೈಟಿಂಗ್, ವಿ ಆರ್ ರೈಟಿಂಗ್, ಯು ಆರ್ ರೈಟಿಂಗ್, ಯು ಆರ್ ರೈಟಿಂಗ್, ದೇ ಆರ್ ರೈಟಿಂಗ್, ದೇ ಆರ್ ರೈಟಿಂಗ್, ಹಿ ಈಸ್ ರೈಟಿಂಗ್, ಶಿ ಈಸ್ ರೈಟಿಂಗ್, ಇಟ್ ಈಸ್ ರೈಟಿಂಗ್. ನಾನು ಬರೆಯುತ್ತಿದ್ದೇನೆ, ನಾವು ಬರೆಯುತ್ತಿದ್ದೇವೆ, ನೀನು ಬರೆಯುತ್ತಿದ್ದೀಯಾ, ನೀವು ಬರೆಯುತ್ತಿದ್ದೀರಿ, ಅವರು ಬರೆಯುತ್ತಿದ್ದಾರೆ, ಅವುಗಳು ಬರೆಯುತ್ತಿವೆ, ಅವನು ಬರೆಯುತ್ತಿದ್ದಾನೆ, ಅವಳು ಬರೆಯುತ್ತಿದ್ದಾಳೆ, ಅದು ಅಥವಾ ಇದು ಬರೆಯುತ್ತಿದೆ. ಇದು ಹೆಂಗಾಯಿತು ಸರ್? ಯಾಕೆ ಬಂತಿದು? ಏನು ಅಂತಕ್ಕಂಥದ್ದನ್ನು ನೋಡ್ತಾ ಬಂದರೆ, V4 ಅಂದರೆ ಏನು? ವಾಟ್ ಈಸ್ V4? ನೋಡಿ, ಲಿಸ್ಟ್ ಆಫ್ ರೆಗ್ಯುಲರ್ ಆರ್ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿಬೋದು. ಇದನ್ನು ಲಿಸ್ಟ್ ಆಫ್ ರೆಗ್ಯುಲರ್ ಆರ್ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿಬೋದು. ಓಕೆನಾ? ಹಾಗಾದರೆ V1 ಅನ್ನು ನಾವು ಚರ್ಚೆ ಮಾಡಿದ್ವಿ. V1 ಈಸ್ ಫಾರ್ ವಾಟ್? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. V1 ಅನ್ನು ಯಾರಿಗೆ ಬಳಸಿದ್ವಿ ನಾವು? ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೆ ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ಐ ರೈಟ್, ಐ ಕಮ್, ಐ ರೈಟ್, ಐ ರೈಟ್, ಐ ಕಮ್, ಐ ರೈಟ್, ಐ ಕಮ್, ಐ ಗೋ, ಐ ಸ್ಪೀಕ್, ಐ ರೀಡ್, ಐ ಸಿ, ಐ ಲವ್, ಐ ಹೇಟ್, ಐ ಲೈಕ್, ಐ ಡಿಸ್ಲೈಕ್, ಯಾವುದೇ ಆಗ್ಬೋದು. ಸೊ ದಿಸ್ ಈಸ್ ವಾಟ್ V1. ಇದಕ್ಕೆ ಏನಂತ ಕರಿತೀವಿ ಸ್ನೇಹಿತರೆ? V1 ಅಂತ ಕರಿತೀವಿ. V1 ಈಸ್ ಫಾರ್ ವಾಟ್? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. SPT ಅಂದರೆ ಏನು ಸ್ನೇಹಿತರೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಗಮನದಲ್ಲಿ ಇಟ್ಕೊಳ್ಳಿ. ಯಾರಿಗಾದರೂ ಬೇರೆದವರಿಗೆ ಈ ವಿಡಿಯೋ ತೋರಿಸಿದ್ರೆ ಅರ್ಥ ಆಗಲ್ಲ. ನೀವು ಲೈವಲ್ಲಿ ಇದ್ದು ಕೇಳಿಸ್ಕೊಂಡ್ರೆ ಮಾತ್ರ ಗಮನ ಆಗುತ್ತೆ. ಹಿಂಗಂದ್ರೆ ಏನು ಅಂತ. SPT ಮೀನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಾಗಾದರೆ V4 ಅಂದರೆ ಏನು? V4 ಅಂದರೆ ಏನು? ಎನಿ ಕಂಟಿನ್ಯೂಸ್ ಟೆನ್ಸ್. ಹೇಳ್ರಿ, ಎನಿ ಕಂಟಿನ್ಯೂಸ್ ಟೆನ್ಸ್. ಗಮನದಲ್ಲಿ ಇಟ್ಕೊಳ್ಳಿ. V1 ಈಸ್ ಫಾರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. V1 ಈಸ್ ಫಾರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. V1 ಈಸ್ ಫಾರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನೆಕ್ಸ್ಟ್ V4 ಈಸ್ ಫಾರ್ V1, V1, V4, V1, V4. V1 ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೂ, V4 ಅಂತಕ್ಕಂಥದ್ದನ್ನು ಸಿಂಪಲ್ ಎನಿ ಕಂಟಿನ್ಯೂಸ್ ಟೆನ್ಸಿಗೂ ಬಳಸಲಾಗುತ್ತೆ. ಹಾಗಾದರೆ ಮಧ್ಯೆ ಇದ್ದವಲ್ಲ ಏನು ನೀವು ಸರ್ ಇವು? ಆಮೇಲೆ ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಕಾಳಜಿ ಮಾಡೋದು ಬೇಡ. ಅದ್ರ ಬಗ್ಗೆ ಮತ್ತೆ ಮುಂದಿನ ದಿವಸ ಬರ್ತಾ ಹೋಗ್ತವೆ. ಎನಿ ಕಂಟಿನ್ಯೂಸ್ ಟೆನ್ಸ್ ನೋಡಿ, ರೈಟಿಂಗ್, ಕಮಿಂಗ್, ಗೋಯಿಂಗ್, ಸ್ಪೀಕಿಂಗ್, ರೀಡಿಂಗ್, ಸೀಯಿಂಗ್. ಉದಾಹರಣೆ ನೋಡಿ, ರೈಟ್ ಇದೆಯಾ ಸ್ನೇಹಿತರೆ? ಇಲ್ಲಿ ರೈಟ್ ಇದೆಯಾ? ಈ ರೈಟಿಗೆ ಅದ್ರ ಮುಂದೆ ಏನು ಮಾಡಿಬಿಟ್ಟೆ ನಾನು? ING, ರೈಟಿಂಗ್. ನೆಕ್ಸ್ಟ್ ಕಮ್ ಇದೆಯಾ? ಕಮಿಂಗ್. ನೆಕ್ಸ್ಟ್ ಗೋ ಇದೆಯಾ ಸ್ನೇಹಿತರೆ? ಗೋಯಿಂಗ್. ನೆಕ್ಸ್ಟ್ ಸ್ಪೀಕ್ ಇದೆಯಾ? ಸ್ಪೀಕಿಂಗ್. ನೆಕ್ಸ್ಟ್ ರೀಡ್ ಇದೆಯಾ? ರೀಡಿಂಗ್. ನೆಕ್ಸ್ಟ್ ಸಿ ಇದೆಯಾ? ಸೀಯಿಂಗ್. ಹಾಗಾದರೆ ಎನಿ ಕಂಟಿನ್ಯೂಸ್ ಟೆನ್ಸ್ ಅಂತ, ಎನಿ ಕಂಟಿನ್ಯೂಸ್ ಟೆನ್ಸಿಗೆ ಇದರ ಬಳಕೆಯನ್ನು ಮಾಡ್ತಕ್ಕಂಥದ್ದು. ಎನಿ ಕಂಟಿನ್ಯೂಸ್ ಸರ್ ಇದು ಯಾಕೆ ಹೀಗಾಯಿತು? ಹಾಗಾದ್ರೆ ಇವಕ್ಕೆ ಏನಂತ ಹೆಸರು ಕರೀತಾರೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಾರೆ, ಸಿಂಪಲ್ ಪಾಸ್ಟ್ ಅಂತಾರೆ, ಎನಿ ಪರ್ಫೆಕ್ಟ್ ಅಂತಾರೆ, ಎನಿ ಕಂಟಿನ್ಯೂಸ್ ಅಂತಾರೆ. ಎನಿ ಕಂಟಿನ್ಯೂಸ್ ಟೆನ್ಸ್ V4. ಅಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿದ್ದು ಯಾವುದೀಗ? V1 ಆಗಿದೆ. V4 ಅನ್ನು ಕಲಿತಾ ಇದ್ದೇವೆ. V1ಗೆ ನೀವು ING ಫಾರ್ಮ್ ಮಾಡಿದ್ರೆ ಅದೇನಾಗುತ್ತೆ? V4 ಆಗುತ್ತೆ. ಉದಾಹರಣೆ, ಐ ರೀಡ್, ಐ ರೀಡ್, ಐ ಆಮ್ ರೀಡರ್, ಐ ಹ್ಯಾವ್ ರೀಡಿಂಗ್ ಸ್ಕಿಲ್, ಐ ಆಮ್ ರೀಡಿಂಗ್. ಇದು ಹೆಂಗೆ ಬಂತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ, ಇಫ್ ವಿ ಟೇಕ್ ಎನ್ ಎಕ್ಸಾಂಪಲ್ ಆಫ್, ಓಕೆನಾ? ಒಂದು ವೇಳೆ ಎಕ್ಸಾಂಪಲ್ ತೊಗೊಂಡ್ರೆ ಹೇಗೆ ಕಂಟಿನ್ಯೂಸ್ ಟೆನ್ಸು ಉಪಯೋಗ ಆಗ್ತಾ ಇದೆ, ಹೌ ದ ಕಂಟಿನ್ಯೂಸ್ ಟೆನ್ಸ್ ಈಸ್ ಬೀಯಿಂಗ್ ಯೂಸ್ಡ್ ನೋಡ್ತಾ ಹೋದರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಉದಾಹರಣೆ ಬರಿತೀನಿ. ಐ ರೈಟ್, ಐ ರೈಟ್, I am writer, I have
ರೈಟಿಂಗ್ ಸ್ಕಿಲ್. ಐ ಹ್ಯಾವ್ ರೈಟಿಂಗ್ ಸ್ಕಿಲ್. ನಂಬರ್ 1 ಸಿಂಪಲ್ ಪ್ರೆಸೆಂಟ್ ಟೆನ್ಸು. ನಂಬರ್ 2 ಅಂದರೆ ಏನು? ನಂಬರ್ 2 ಅಂದರೆ ಐ ಆಮ್ ರೈಟಿಂಗ್. ನೋಡಿ ಸ್ನೇಹಿತರೆ, ಇಲ್ಲಿ ಐ ರೈಟ್, ನಾನು ಬರೆಯುತ್ತೇನೆ, ಐ ರೈಟ್ ಅಂದ್ರೆ ಏನು? ನಾನು ಬರೆಯುತ್ತೇನೆ, ಐ ರೈಟ್, ನಾನು ಬರೆಯುತ್ತೇನೆ. ಐ ಆಮ್ ರೈಟರ್, ನಾನು ಬರಹಗಾರನಾಗಿ ಇದ್ದೇನೆ. ಐ ಹ್ಯಾವ್ ರೈಟಿಂಗ್ ಸ್ಕಿಲ್, ನಾನು ಬರೆಯುವ ಕೌಶಲ್ಯವನ್ನು ಹೊಂದಿದ್ದೇನೆ. ಹಾಗಾದ್ರೆ ಇಲ್ಲಿ ಏನಾಗ್ತಿದೆ? ಅದೇ ಯಾಮ್ ಕೆಳಗೆ ಬರ್ತಾ ಇದೆ ನೋಡಿ ಸ್ನೇಹಿತರೆ. ಐ ಆಮ್ ಈಸ್ ಹಿಯರ್, ಸೊ ಸೇಮ್ ಐ ಆಮ್ ಈಸ್ ಹಿಯರ್ ಆಲ್ಸೋ. ಮುಂದೆ ಏನು ಮಾಡ್ತಾ ಇದ್ದೀವಿ? ING ಮಾಡ್ತಾ ಇದ್ದೇವೆ. ರೈಟಿಂಗ್ ಅಂದರೆ ಸಿಂಪಲ್ ಟು ಬಿ ಟು ಹ್ಯಾವ್ ಕರೆಕ್ಟಾಗಿ ಬಂದರೆ ಮುಂದೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತೇವೆ, ಇದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತೇವೆ. ಉದಾಹರಣೆ ಕನ್ನಡದಲ್ಲಿ ನೋಡೋದಾದರೆ, ನಾನು ಬರೆಯುತ್ತೇನೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಟು ಬಿ, ನಾನು ಬರಹಗಾರನಾಗಿದ್ದೇನೆ. ಐ ಹ್ಯಾವ್ ರೈಟಿಂಗ್ ಸ್ಕಿಲ್, ನಾನು ಬರೆಯುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಇದನ್ನು ಕೆಳಗೆ ತಗೊಂಡಾಗ ಕರೆಕ್ಟ್ ಇದೆ, ಕೆಳಗೆ ಬರುತ್ತೆ. ಟು ಬಿಯ ಕಂಟಿನ್ಯೂಟಿಯನ್ನು ತಗೊಂಡು ನಾನು ಬರೆಯುತ್ತಿದ್ದೇನೆ, ನಾನು ಹಾಡುತ್ತೇನೆ, ನಾನು ಹಾಡುಗಾರನಾಗಿದ್ದೇನೆ, ಹಾಡುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ, ಹಾಡುತ್ತಿದ್ದೇನೆ. ಐ ಸೇಯಿಂಗ್, ಐ ಆಮ್ ಸಿಂಗರ್, ಐ ಹ್ಯಾವ್ ಸಿಂಗಿಂಗ್ ಕೆಪಾಸಿಟಿ, ಐ ಆಮ್ ಸಿಂಗಿಂಗ್. ನೋಡಿ ಕರೆಕ್ಟಾಗಿ ಶಬ್ದ ಕೇಳಿಸ್ಕೊಳ್ಳಿ. ಐ ಸಿಂಗ್, ಐ ಆಮ್ ಸಿಂಗರ್, ಟು ಬಿ ಒಳಗೆ ಐ ಆಮ್ ಅಂತ ಇದ್ದೀನಿ. ಐ ಹ್ಯಾವ್ ಸಿಂಗಿಂಗ್ ಕೆಪಾಸಿಟಿ. ಈಗ ಅದೇ ಐ ಆಮನ್ನು ಕೆಳಗೆ ತಗೊಂಡು ಐ ಆಮ್ ಸಿಂಗಿಂಗ್, ಅದೇ ಯಾಮ ರೀಸನ್ನ ಕೆಳಗೆ ತಗೊಂಡು ನಾವು ING ಫಾರ್ಮೇಟ್ ಮಾಡಿದ್ರೆ, V4 ಮಾಡಿದ್ರೆ ಅವಾಗ ಅದೇನಾಗುತ್ತೆ? ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಹಿಯರ್ ಇಟ್ ಈಸ್ V1, ಹಿಯರ್ ಇಟ್ ಈಸ್ V4. ಇದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಾರೆ. ಏನಂತಾರೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಾರೆ. SPT, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮ್ಯಾಟ್ರ್ ಇದು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮ್ಯಾಟ್ರ್ ಇದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೇನು? ಕ್ರಿಯೆ ನಡೆಯುತ್ತದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮೀನ್ಸ್ ಕ್ರಿಯೆ ನಡೆಯುತ್ತದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮೀನ್ಸ್ ಕ್ರಿಯೆ ನಡೆಯುತ್ತದೆ. ಉದಾಹರಣೆ, ಕ್ರಿಯೆ ನಡೆಯುತ್ತದೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಅದು ಏನೇನು ಒಳಗೊಂಡಿದೆ? ಟು ಬಿ ಮತ್ತು ಟು ಹ್ಯಾವ್ ಅನ್ನು ಒಳಗೊಂಡಿದೆ. ನಿನ್ನೆ ನಿಮ್ಗೆ ಕಲಿಸಿದ್ದೆ. ಇವತ್ತು ಬೆಳಗ್ಗೆ ಟು ಹ್ಯಾವ್ ಅಲ್ಲಿ ಈಗ ಚರ್ಚೆಯಲ್ಲಿ ಇದ್ದೇವೆ. ಓಕೆನಾ? ಟು ಬಿ ಏನಂತಾರೆ? ಇದಕ್ಕೆ ಟು ಬಿ ಅಂತಾರೆ. ಇದಕ್ಕೆ ಏನಂತಾರೆ? ಟು ಹ್ಯಾವ್ ಅಂತಾರೆ. ಇದನ್ನು ಕರೆಕ್ಟಾಗಿ ನಂಬರ್ 2 ಮಾಡಿದಾಗ ಇದೇ ಟು ಬಿಯನ್ನು ಕೆಳಗೆ ತಗೊಂಡು ನಾವೇನು ಮಾಡ್ತೀವಿ? ಟು ಬಿ ಫಾರ್ಮ್ ಪ್ಲಸ್ ING ಅಂದರೆ V1, V4. ವರ್ಬ್ 1, ವರ್ಬ್ 4. ಟು ಬಿ ಅಂದರೆ ಏನು ಅಂತ ಹೇಳಿದ್ದೆ? ನೌನ್ ಆರ್ ಅಡ್ಜೆಕ್ಟಿವ್. ಟು ಹ್ಯಾವ್ ಅಂದರೆ ಏನಂತ ಹೇಳಿದ್ದೆ? ನೌನ್. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನಂತ ಹೇಳಿದ್ದೆ? ವರ್ಬ್. ವರ್ಬ್ 4. ಐ ಡಾನ್ಸ್, ಐ ಆಮ್ ಡಾನ್ಸರ್, ಐ ಹ್ಯಾವ್ ಡಾನ್ಸಿಂಗ್ ಕೆಪಾಸಿಟಿ, ಐ ಆಮ್ ಡಾನ್ಸಿಂಗ್. ಅದೇ ಥರ ವಿ ಡಾನ್ಸ್, ವಿ ಆರ್ ಡಾನ್ಸರ್ಸ್, ವಿ ಹ್ಯಾವ್ ಡಾನ್ಸಿಂಗ್ ಕೆಪಾಸಿಟಿ, ವಿ ಆರ್ ಡಾನ್ಸಿಂಗ್. ಇದೇ ಥರ ಏನಾದರೂ ಮಾಡ್ತಾ ಹೋಗಿ. ಅವರು ಕುಣಿಯುತ್ತಾರೆ, ಅವರು ನೃತ್ಯಗಾರರಾಗಿ ಇದ್ದಾರೆ, ಅವರು ನೃತ್ಯ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ, ಅವರು ನೃತ್ಯ ಮಾಡುತ್ತಿದ್ದಾರೆ, ಕುಣಿಯುತ್ತಿದ್ದಾರೆ, ಬರೆಯುತ್ತಿದ್ದಾರೆ, ಹಾಡುತ್ತಿದ್ದಾರೆ, ಓಡುತ್ತಿದ್ದಾರೆ, ನೋಡುತ್ತಿದ್ದಾರೆ, ಕಲಿಯುತ್ತಿದ್ದಾರೆ, ಪ್ರಕಾಶ್ ಸರ್ ಕಲಿಸುತ್ತಿದ್ದಾರೆ, ನಾವೆಲ್ಲ ವಿಡಿಯೋವನ್ನು ವಾಚ್ ಮಾಡುತ್ತಿದ್ದೇವೆ, ಟೆಕ್ನಿಷಿಯನ್ ನಮಗೆ ಸಹಾಯ ನೀಡುತ್ತಿದ್ದಾರೆ. ಎಲ್ಲ ಏನು? ಕ್ರಿಯೆ ನಡೆಯುತ್ತಿದೆ. ಇವತ್ತು ಮಂಗಳೂರಿನಲ್ಲಿ ಮಳೆ ಬರುತ್ತದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈಗಾಗಲೇ ಮಂಗಳೂರಿನಲ್ಲಿ ಮಳೆ ಬರುತ್ತಾ ಇದೆ. ಕಂಟಿನ್ಯೂಸ್ ಟೆನ್ಸ್. ಮಂಗಳೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ಶಿವಮೊಗ್ಗ ಆಗ್ಬೋದು, ಯಾವುದೇ ಊರು ಆಗ್ಬೋದು. ಇಸ್ ಕ್ಲಿಯರ್? ರವಿ ಬರುತ್ತಾನೆ, ಸಿಂಪಲ್. ರವಿ ಬರುತ್ತಿದ್ದಾನೆ, ಕಂಟಿನ್ಯೂಸ್. ಸುಷ್ಮಿತಾ ಹಗ್ಗದಾಟ ಆಡುತ್ತಾಳೆ, ಸಿಂಪಲ್. ಸುಷ್ಮಿತಾ ಹಗ್ಗದಾಟ ಆಡುತ್ತಿದ್ದಾಳೆ, ಕಂಟಿನ್ಯೂಸ್. ಪ್ರಕಾಶ್ ಸರ್ ಚೆನ್ನಾಗಿ ಇಂಗ್ಲೀಷ್ ಬೋಧಿಸುತ್ತಾರೆ, ಸಿಂಪಲ್. ಬೋಧಿಸುತ್ತಿದ್ದಾರೆ, ಕಂಟಿನ್ಯೂಸ್ ಅಂತ ನಾನು ಅನ್ಕೋತೀನಿ, ದಯವಿಟ್ಟು. ಸೊ ನೋಡಿ, ಟು ಬಿ
ಟು ಹ್ಯಾವ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮೀನ್ಸ್ ಟು ಬಿ ಅನ್ನು ತಗೊಂಡು ಏನು ಮಾಡ್ತೀವಿ, ಐ ಎನ್ ಜಿನ ಮಾಡ್ತೀವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟು ಬಿ ಟು ಹ್ಯಾವ್ ಬಂದರೆ ನಿಮಗೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ ಅಂತಕ್ಕಂಥದ್ದನ್ನು ನಾನು ಪ್ರೂವ್ ಮಾಡುವ ಪ್ರಯತ್ನದಲ್ಲಿ ಇದ್ದೇನೆ. ಇನ್ನೊಂದು ಸಲ ಅದ್ರ ಬಗ್ಗೆನೇ ಮಾತಾಡಬೇಕು ಅಂತಾದರೆ, ಇಫ್ ವಿ ಟೇಕ್ ಎನ್ ಎಕ್ಸಾಂಪಲ್ ಆಫ್ ದಟ್ ಓನ್ಲಿ, ಅದ್ರ ಬಗ್ಗೆನೇ ಮತ್ತೊಮ್ಮೆ ಚರ್ಚೆ ಮಾಡಬೇಕು ಅಂತ ಆದರೆ ಹೇಗೆ ಅಂತ ನೋಡೋಣ. ಈಗ ಐ ಡಾನ್ಸ್, ಐ ಆಮ್ ಡಾನ್ಸರ್ ತಗೊಳ್ರಿ. ಐ ಆಮ್ ಡಾನ್ಸರ್. ಐ ಹ್ಯಾವ್ ಡಾನ್ಸಿಂಗ್ ಕೆಪಾಸಿಟಿ. ಓಕೆನಾ? ನೆಕ್ಸ್ಟ್ ಇದೇ ಥರ ಟು ಬಿ ಅನ್ನು ಕೆಳಗೆ ತಗೋತೀನಿ ನೋಡ್ರಿ. ನಾನು ಐ ಆಮನ್ನು ಹಾಗೆ ತಗೋತೀನಿ. ಐ ಆಮ್ ಡಾನ್ಸಿಂಗ್, ಐ ಆಮ್ ಡಾನ್ಸಿಂಗ್. ಸೊ V1 V4. ಕಂಟಿನ್ಯೂಟಿಯನ್ನು ಕರೆಕ್ಟಾಗಿ ನೋಡ್ತಾ ಹೋಗಿ ಸ್ನೇಹಿತರೆ. ಐ ಥಿಂಕ್ ಯು ಆರ್ ಅಬ್ಸರ್ವಿಂಗ್ ದ ಕಂಟಿನ್ಯೂಟಿ. ಓಕೆನಾ? ಐ ಡಾನ್ಸ್ V1. ಐ ಆಮ್ ಡಾನ್ಸರ್. I am dancer. It should be dancer. It should be what? Dancer. Okay na? I am dancer. Next, I have dancing skill. I am dancer. I have dancing skill. Is it clear? Next, I am same ತಗೊಂಡ್ರೆ dancing. I am dancing. Is it clear? ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊತ ಹೋಗ್ಬೇಕಾಗುತ್ತೆ. ನೀವು ಕರೆಕ್ಟಾಗಿ ನೋಡಿರಿ. ಈ ಡಯಾಗ್ರಾಮನ್ನು ಕರೆಕ್ಟಾಗಿ ಇದ್ರ ಹೆಲ್ಪ್ ಇಟ್ಕೊಂಡ್ರೆ ಯು ವಿಲ್ ಲರ್ನ್ ಡೆಫಿನೆಟ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟು ಬಿ ಆ್ಯಂಡ್ ಟು ಹ್ಯಾವ್. ಫ್ರಮ್ ಟೇಕಿಂಗ್ ದ ಹೆಲ್ಪ್ ಆಫ್ ಯಾಮಾರೀಸ್, ಇಫ್ ಐ ವುಡ್ ಲೈಕ್ ಟು ಮೇಕ್ ವರ್ಬ್ ಇನ್ 4 ಫಾರ್ಮ್. ಯಾವುದಾದ್ರೂ ಒಂದು ಯಾಮಾರೀಸನ್ನು ಹೆಲ್ಪನ್ನು ತಗೊಂಡು, ಐದರ್ ಯಾಮ್ ಆರ್ ಈಸ್, ಯಾಮ್ ಇರ್ಬೋದು, ಆರ್ ಇರ್ಬೋದು, ಈಸ್ ಇರ್ಬೋದು, ಅದರ ಸಹಾಯವನ್ನು ತಗೊಂಡು ನಾವು ಈ ರೀತಿ ಮುಂದ್ಗಡೆ V4 ಅನ್ನು ಮಾಡಿದರೆ ಅದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಾರೆ. ಇದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಾರೆ. ಇಟ್ ಈಸ್ ಕಾಲ್ಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಾರೆ. ಇದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಾರೆ. ಕ್ರಿಯೆ ನಡೆಯುತ್ತಿದೆ. ರವಿಯು ಹಾಡುತ್ತಾನೆ. ರವಿಯು ಹಾಡುಗಾರನಾಗಿ ಇದ್ದಾನೆ. ರವಿಯು ಹಾಡುವ ಕೌಶಲ್ಯವನ್ನು ಹೊಂದಿದ್ದಾನೆ. ರವಿಯು ಹಾಡುತ್ತಾ ಇದ್ದಾನೆ. ಇಲ್ಲಿ ಯಾಮ್ ಬರ್ಬೋದು. ಫಾರ್ ಎಕ್ಸಾಂಪಲ್ ರವಿ ತಗೊಂಡ್ರೆ ರವಿ ಡಾನ್ಸಸ್. ರವಿ ಈಸ್ ಡಾನ್ಸರ್. ರವಿ ಹ್ಯಾಸ್ ಡಾನ್ಸಿಂಗ್ ಕೆಪಾಸಿಟಿ. ರವಿ ಈಸ್ ಡಾನ್ಸಿಂಗ್. ಇದೇ ಟು ಬಿ ಅನ್ನು ತಗೊಂಡು ನಾವು ವರ್ಬ್ ಮಾಡ್ತೇವೆ. ಇಲ್ಲಿ ಟು ಬಿ ಅನ್ನು ತಗೊಂಡು ಸರ್ ಇದೇ ಯಾಮಾರ್ ಈಸ್ ಇಲ್ಲೂ ಬಂದಿದೆಯಲ್ಲ, ಅದು ಯಾಕೆ ಸಾಧ್ಯ? ಹೌದು, ಇಲ್ಲಿ ನೌನ್ ಮತ್ತು ಅಡ್ಜೆಕ್ಟಿವ್ ಅನ್ನು ಹಾಕ್ಕೊಂಡು ಬಂದಿದೆ, ಇಲ್ಲಿ ವರ್ಬನ್ನು ಇಟ್ಕೊಂಡು ಬಂದಿದೆ. ಹಿಯರ್ ಟು ಬಿ ಯಾಮಾರೀಸ್ ಆರ್ ಕಮಿಂಗ್ ಹ್ಯಾವಿಂಗ್ ದ ಬೇಸ್ ಆಫ್ ನೌನ್ ಅಂಡ್ ಅಡ್ಜೆಕ್ಟಿವ್. ಹಿಯರ್ ದ ಸೇಮ್ ಯಾಮಾರೀಸ್ ಆರ್ ಕಮಿಂಗ್ ಹ್ಯಾವಿಂಗ್ ದ ಬೇಸ್ ಆಫ್ ವರ್ಬ್ 4. ಇದನ್ನು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ ನಾವು. ಹಾಗಾದ್ರೆ ಐ ಆಮ್ ಪ್ರಕಾಶ್ ಅಂತ ಇದೆ, ಐ ಆಮ್ ಪ್ರಕಾಶಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ. ಐ ಆಮ್ ಹ್ಯಾಪಿ ಅಂತ ಇರ್ತಿಲ್ಲ, ಐ ಆಮ್ ಹ್ಯಾಪಿಂಗ್ ಬರೋದಿಲ್ಲ. ಐ ಆಮ್ ಡಾಕ್ಟರ್, ಐ ಆಮ್ ಡಾಕ್ಟರಿಂಗ್ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಇದು ನೌನ್ ಆರ್ ಅಡ್ಜೆಕ್ಟಿವ್, ಇದು ಯಾವುದು? ವರ್ಬ್. ಹ್ಯಾವಿಂಗ್ ದ ಹೆಲ್ಪ್ ಆಫ್ ಟು ಬಿ ವಿ ಆರ್ ಮೇಕಿಂಗ್ ವರ್ಬ್ 4. ಅಂದರೆ ಟು ಬಿಯ ಸಹಾಯವನ್ನು ಪಡ್ಕೊಂಡು ನಾವು ವರ್ಬ್ 4 ಅನ್ನು ಮಾಡ್ತಾ ಇದ್ದೀವಿ. ಟು ಬಿಯನ್ನು ಎಕ್ಸಾಕ್ಟಾಗಿ ಕೆಳಗೆ ತಗೋಬಾರ್ದು, ತಗೊಳಕ್ಕೆ ಬರೋದಿಲ್ಲ. ಯಾಮಾರೀಸ್ ಅದರ ಸಹಾಯ ಮಾತ್ರ ತಗೊಂಡು ವರ್ಬ್ 4 ಮಾಡ್ತೇವೆ. ಅದಕ್ಕೆ ನಾನು ನಿಮಗೆ ಹೇಳಿದ್ದು ಸಿಂಪಲ್ ಟು ಬಿ ಟು ಹ್ಯಾವ್ ಕರೆಕ್ಟಾಗಿ ಗೊತ್ತಾಯಿತು ಅಂತಂದರೆ ಆವಾಗ ನಿಮಗೆ ಸಾಕಷ್ಟು ಹೆಲ್ಪು ಆಗುತ್ತೆ ಅಂತಕ್ಕಂಥದ್ದನ್ನು ತಾವು ದಯವಿಟ್ಟು ಮನಗಾಣಬೇಕು. ಓಕೆನಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಟು ಬಿ, ಟು ಹ್ಯಾವ್ ಆ್ಯಂಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಾದರೆ ಈ ಟೆನ್ಸ್ ಜ್ಞಾನಗಳು ಕರೆಕ್ಟಾಗಿ ಬೇಕು. ಲಾಸ್ಟ್ ಅಕ್ಷರವನ್ನು ಕರೆಕ್ಟಾಗಿ ಮನಗಾಣಬೇಕು ಸ್ನೇಹಿತರೆ. ಯು ಹ್ಯಾವ್ ಟು ಹ್ಯಾವ್ ದ ಲಾಸ್ಟ್ ಅಲ್ಫಾಬೆಟ್ ಆಫ್ ದ ಕನ್ನಡ ಮೀನಿಂಗ್. ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡೋರು ಇದ್ದೀರಿ ನೀವು. ಕನ್ನಡ ಟು ಇಂಗ್ಲೀಷ್ ಆ್ಯಂಡ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡೋರು ಇದ್ದೀರಿ. PSI ಆಸ್ಪಿರೆಂಟ್ಸ್ ಭಾಳ ಜನ ಇದ್ದೀರಿ, ಹೌದಾ? ಸೊ ಅವರಿಗೆಲ್ಲ ಏನು ಬೇಕಾಗುತ್ತೆ? ಕನ್ನಡ ಟು ಇಂಗ್ಲೀಷ್ ಕಷ್ಟನಾ, ಇಂಗ್ಲೀಷ್ ಟು ಕನ್ನಡ ಕಷ್ಟನಾ ಅಂತ ಒಂದು ಪ್ರಶ್ನೆ ಬರುತ್ತೆ. ನಾನು ಹೇಳ್ತೀನಿ ಯಾವುದೂ ಕಷ್ಟ ಇಲ್ಲ ಅಂತ. ಸರಿ, ನಾನೊಬ್ಬ ಟ್ರೈನರ್ ಆಗಿ ಹೇಳ್ಬೋದು, ಬಟ್ ವಿದ್ಯಾರ್ಥಿಗಳಾಗಿ ನಿಮಗೆ ಸ್ವಲ್ಪ, ನಾನು ಭಾಳಷ್ಟು ಜನರನ್ನು ಈ ಒಂದು 17-18 ವರ್ಷದ ವೃತ್ತಿ ಜೀವನದಲ್ಲಿ ನಾನು ಅಬ್ಸರ್ವ್ ಮಾಡಿದಾಗ, ಸರ್ ನಮಗೆ ಕನ್ನಡ ಟು ಇಂಗ್ಲೀಷೇ ಸ್ವಲ್ಪ ಟಫ್ ಆಗುತ್ತೆ. ಹೌದು, ಕನ್ನಡ ಅರೇಂಜ್ಡ್ ಲ್ಯಾಂಗ್ವೇಜ್, ಕನ್ನಡ ಏನು ಕಲ್ಚರಲ್ ಲ್ಯಾಂಗ್ವೇಜ್. ಆ ಕಾರಣಕ್ಕೋಸ್ಕರ ಸಬ್ಜೆಕ್ಟನ್ನು ಮತ್ತು
ಆಬ್ಜೆಕ್ಟನ್ನು ಹಿಂದೆ ಮುಂದೆ ಯೂಸ್ ಮಾಡಿ ಬಳಸ್ತಕ್ಕಂಥ ಪದ್ಧತಿ ಕನ್ನಡದಲ್ಲಿ ಸಿಗುತ್ತೆ. ಆ ಕಾರಣದಿಂದ ನಾವು ಸ್ವಲ್ಪ ಕನ್ನಡ ಕಷ್ಟ ಅಂತ ಅನಿಸ್ಬೋದು. ಬಿಟ್ಟರೆ ಕನ್ನಡ ಟು ಇಂಗ್ಲೀಷ್ ಮಾಡುವಾಗ ದಯವಿಟ್ಟು ನೀವು ಲಾಸ್ಟ್ ಅಕ್ಷರವನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಹ್ಯಾವ್ ದ ಲಾಸ್ಟ್ ಸಫಿಕ್ಸಸ್. ಓಕೆನಾ? ಯು ಹ್ಯಾವ್ ಟು ಅಬ್ಸರ್ವ್ ದ ಲಾಸ್ಟ್ ಸಫಿಕ್ಸಸ್. ಬರೆಯುತ್ತೇನೆ ಬೇರೆ, ಬರೆಯುತ್ತಿದ್ದೇವೆ, ಬರೆಯುತ್ತೀಯ, ಬರೆಯುತ್ತಿದ್ದೀಯ, ಬರೆಯುತ್ತೀರಿ, ಬರೆಯುತ್ತಿದ್ದೀರಿ, ಬರೆಯುತ್ತಿದ್ದಾರೆ, ಬರೆಯುತ್ತಾರೆ, ಬರೆಯುತ್ತಿದ್ದಾರೆ, ಬರೆಯುತ್ತಿವೆ, ಬರೆಯುತ್ತವೆ, ಬರೆಯುತ್ತಿವೆ, ಬರೆಯುತ್ತಾನೆ, ಬರೆಯುತ್ತಿದ್ದಾನೆ, ಬರೆಯುತ್ತಾಳೆ, ಬರೆಯುತ್ತಿದ್ದಾಳೆ, ಬರೆಯುತ್ತದೆ, ಬರೆಯುತ್ತಿದೆ. ಇವತ್ತು ಗ್ಯಾರಂಟಿ ಧಾರವಾಡದಲ್ಲಿ ಮಳೆ ಬರುತ್ತದೆ. ಸಿಂಪಲ್. ಬೆಳಗ್ಗೆಯಿಂದ ಧಾರವಾಡದಲ್ಲಿ ಮಳೆ ಬರುತ್ತಿದೆ, ಕಂಟಿನ್ಯೂಸ್ ಕ್ರಿಯೆ ನಡೀತಾ ಇದೆ. ನೋಡಿ ಸ್ನೇಹಿತರೆ, ಇದೇ ಯಾಮ್, ಆರ್ ಮತ್ತು ಆರ್, ಆರ್ 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 ಈಸ್. ಯಾಮ್ ಆರ್ ಈಸ್ ಅಂದರೆ ಟು ಬಿಯಲ್ಲಿ ಏನು ಕಲ್ತಿದ್ದೀವಿ ಅದನ್ನೇ ಕರೆಕ್ಟಾಗಿ ತಗೊಂಡು ಏನು ಮಾಡ್ತಾ ಇದ್ದೇವೆ, V4 ಅನ್ನು ಮಾಡ್ತಾ ಇದ್ದೇವೆ. V4 ಅಂದರೆ ಏನು ಅನ್ನೋದನ್ನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. V1ಗೆ ಮುಂದ್ಗಡೆ ING ಫಾರ್ಮ್ ಇಟ್ಟರೆ ಅದೇನಾಗುತ್ತೆ, V4. ಉದಾಹರಣೆ, ರೈಟ್, ರೈಟಿಂಗ್, ಥಿಂಕ್, ಥಿಂಕಿಂಗ್, ರೀಡ್, ರೀಡಿಂಗ್, ಡಾನ್ಸ್, ಡಾನ್ಸಿಂಗ್, ಆಸ್ಕ್, ಆಸ್ಕಿಂಗ್, ಸಿಟ್, ಸಿಟ್ಟಿಂಗ್, ಟೀಚ್, ಟೀಚಿಂಗ್, ಲರ್ನ್, ಲರ್ನಿಂಗ್, ಬುಕ್, ಬುಕ್ಕಿಂಗ್, ಪೇಂಟ್, ಪೇಂಟಿಂಗ್. ಇಸ್ ಇಟ್ ಕ್ಲಿಯರ್? ಸೊ V1ಗೆ ನೀವು ING ಫಾರ್ಮ್ ಇಟ್ಟರೆ ಅದೇನಾಗುತ್ತೆ, V4 ಆಗುತ್ತೆ. V1 ಈಸ್ ಫಾರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, V4 ಈಸ್ ಫಾರ್ ಕಂಟಿನ್ಯೂಯಸ್ ಟೆನ್ಸ್. ಎನಿ ಕಂಟಿನ್ಯೂಯಸ್ ಟೆನ್ಸ್. ನೋಡಿರಿ, ಆ ಸ್ಲೈಡಿಂಗಲ್ಲಿ ಎಷ್ಟು ಚಂದ ತೋರಿಸಿದ್ದೀನಿ ಸ್ನೇಹಿತರೆ ನಾನು. ಸೊ V1 ಈಸ್ ಫಾರ್ ವಾಟ್? V1 ಈಸ್ ಫಾರ್ ಹೂಮ್? V1 ಯಾರಿಗೆ? V1 ಯಾರಿಗೆ? V1 ಈಸ್ ಫಾರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. V4 ಈಸ್ ಫಾರ್ ಎನಿ ಕಂಟಿನ್ಯೂಯಸ್ ಟೆನ್ಸ್. V1 ಅಂತಕ್ಕಂಥದ್ದು ಯಾರನ್ನು ತಗೋತೀವಿ ನೀವು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ತಗೋತೀರಿ. V4 ಅನ್ನು ಯಾರಿಗೆ ಬಳಕೆ ಮಾಡ್ತೀವಿ? ಎನಿ ಕಂಟಿನ್ಯೂಯಸ್ ಟೆನ್ಸ್ಗೆ ಬಳಕೆಯನ್ನು ಮಾಡ್ತೇವೆ. ಟು ಬಿ ಮತ್ತು ಟು ಹ್ಯಾವ್. ಟು ಬಿ ಮತ್ತು ಟು ಹ್ಯಾವ್ ಅಂತಕ್ಕಂಥ ಕರೆಕ್ಟಾಗಿ ಇಟ್ಕೋಬೇಕು. ಸಿಂಪಲ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಸಿಂಪಲ್, ಟು ಬಿ, ಟು ಹ್ಯಾವ್ ಕರೆಕ್ಟಾಗಿ ಬಂದರೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ. ಹೇಗೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೆ. ಎಸ್, ರೈಟ್. ಸೊ ಹೇಗೆ ಅಂತಕ್ಕಂಥ ನಿಮ್ಗೆ ಹೇಳ್ತಾ ಬಂದಾಗ ಇಲ್ಲಿ ವರ್ಬ್ ಫಾರ್ಮ್ಸನ್ನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನಾನು. ಏನು ತೋರಿಸ್ತಾ ಇದ್ದೆ? ವರ್ಬ್ ಫಾರ್ಮೆಟನ್ನು ಕರೆಕ್ಟಾಗಿ ತೋರಿಸ್ತಾ ಇದ್ದೆ. ಹೆಂಗೆ? V1 ಹೇಳ್ರಿ. V1 ಈಸ್ ಫಾರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದಿಷ್ಟು ಎನಿ ವರ್ಬ್. ಓಕೆ. ನೆಕ್ಸ್ಟ್ V4 ಈಸ್ ಫಾರ್ ಎನಿ ಕಂಟಿನ್ಯೂಯಸ್, ಎನಿ ವರ್ಬ್. ಇದನ್ನು ನಾವು ತಗೊಳ್ಬೇಕಾಗುತ್ತೆ. ಸೊ V1 ಸಿಂಪಲ್ ಪ್ರೆಸೆಂಟ್ ಟೆನ್ಸ್, V4 ಎನಿ ಕಂಟಿನ್ಯೂಯಸ್. ಒಂದು ನಿಮಿಷ ನೆನ್ಪಿಟ್ಕೊಳ್ಳಿ ಮೇಡಮ್, ಸರ್, ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್. ಇದಕ್ಕೆ V1 ಅಂತಾರೆ, ಇದಕ್ಕೆ V2 ಅಂತಾರೆ. ಇವೆರಡಕ್ಕೂ ಒಂದು ಶಬ್ದ ಇದೆ, PP. ಏನಂತ ಕರೀತಾರೆ? PP ಅಂತಾರ. ಹೌದು. PP ಅಂದರೆ ಏನು? ಪುಟಾಣಿ ಪಾಪು ಏನು? ಸಾರಿ ಫ್ರೆಂಡ್. PP ಅಂದರೆ ಪಾನಿಪೂರಿ ಫ್ರೆಂಡ್ ಅದಲ್ಲ. PP ಅಂದರೆ ಏನ್ರಿ? ಪ್ರೆಸೆಂಟ್ ಪಾರ್ಟಿಸಿಪಲ್. ಹೇಳ್ರಿ, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕೂಡ ಕರೀತಾರೆ ಇದನ್ನು. ಇವಕ್ಕೆ V4 ಅಂತಾರೆ. ಅವಕ್ಕೆ ಇನ್ನೊಂದು ಶಬ್ದ UPSC ಲೆವೆಲ್ನಾಗೆಲ್ಲ ಏನಂತ ಕರೀತಾರೆ? ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕೂಡ ಕರೆದು ಬಿಡ್ತಾರೆ. ಅಲ್ಲೊಂದು ಯಾವುದೋ ಸಿನಿಮಾದಲ್ಲಿ ಒಂದು ಡೈಲಾಗ್ ನೋಡಿದ್ದೆ, ನನ್ನ ಹೆಸರು ನಂಜುಂಡ ಅಂತ, ನನಗೆ ಇನ್ನೂ ಒಂದು ಹೆಸರಿದೆ. ಹಾಗೆ ನಮ್ಮ ಹೆಸರು V4 ಅಂತ, ನಮಗೆ ಇನ್ನೂ ಒಂದು ಹೆಸರಿದೆ. ಯಾವುದದು? PP. V4ಗೆ ಅವರಿಗೆ ಇನ್ನೊಂದು ಹೆಸರಿದೆ. ಯಾವುದದು? PP. ಹಂಗಂದ್ರೆ ಏನು? ಪ್ರೆಸೆಂಟ್ ಪಾರ್ಟಿಸಿಪಲ್. ಯಾವಾಗಾದ್ರೂ ಒಂದು ವೇಳೆ ನೀವು PP ಅಂತ ಕೇಳಿದಾಗ ಈ ವರ್ಡನ್ನು ತಾವು ದಯವಿಟ್ಟು ಆಶ್ಚರ್ಯ ಆಗಬೇಡಿ. ಅದರೊಳಗೆ ಬೇರೆ ಏನೂ ವಿಶೇಷ ಇಲ್ಲ. PP ಅಂದರೆ ಏನು? ಪಾನಿಪೂರಿನೂ ಅಲ್ಲ, ಪಾಪ ಪಾಂಡುನೂ ಅಲ್ಲ, ಪ್ರೆಸೆಂಟ್ ಪಾರ್ಟಿಸಿಪಲ್. ಹೇಳ್ರಿ, ಪ್ರೆಸೆಂಟ್ ಪಾರ್ಟಿಸಿಪಲ್. ಯಸ್. ಸೊ V1 ಈಸ್ ಫಾರ್ ಸಿಂಪಲ್ ಪ್ರೆಸೆಂಟ್, V4 ಈಸ್ ಫಾರ್ ಎನಿ ಕಂಟಿನ್ಯೂಯಸ್. ಇದಿಷ್ಟನ್ನು ನಾವು ಕರೆಕ್ಟಾಗಿ ಗ್ಲಾನ್ಸನ್ನು ಇಟ್ಕೋಬೇಕಾಗುತ್ತೆ. ಓಕೆ, ನಾವು ಸ್ಟಾರ್ಟಿಂಗಿಂದ ಸಮ್ಮಪ್ ಮಾಡ್ತಾ ಬಂದರೆ ಸ್ನೇಹಿತರೆ, ಲೆಟ್ ಅಸ್ ಕಂಪೈಲ್ ಫ್ರಮ್ ದ ಬಿಗಿನಿಂಗ್ ಅಂತ ಆದರೆ ನಾವೇನೇನು ನೋಡ್ಕೊಂಡು ಬಂದಿದ್ದೀವಿ ಅನ್ನೋದನ್ನು ತಾವು ದಯವಿಟ್ಟು ವಿಚಾರ ಮಾಡ್ತಾ ಬಂದರೆ, ಲೆಟ್ ಅಸ್ ಕಮ್ ಫ್ರಮ್ ಬಿಗಿನಿಂಗ್ ಬರ್ತಾ ಇದ್ದೀವ. ಕ್ರಿಯೆ ನಡೆಯುತ್ತಿದೆ ನೋಡ್ರಿ. ಎಸ್, ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಅಂತಕ್ಕಂಥ 3 ಮುಖ್ಯ ಕಾಲಘಟ್ಟಗಳಲ್ಲಿ ಪ್ರಶ್ನೆ ಯಾವುದು? ಪ್ರೆಸೆಂಟ್. ಓಕೆ. ಅದರಲ್ಲಿ 4 ವಾಕ್ಯಗಳು. ಅದರಲ್ಲಿ ಪ್ರಶ್ನೆ ಯಾವುದು? ಸಿಂಪಲ್ ಪ್ರೆಸೆಂಟ್. ಹಾಗಾದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವೇನು ಮಾಡಿದ್ವಿ? ನೋಡ್ಕೊಂಡು ಬಂದ್ವಿ. ಕ್ರಿಯೆ ನಡೆಯುತ್ತದೆ ಅಂತ ಆಯಿತು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಇವತ್ತು ಏನು ಮಾಡಿದ್ವಿ? ಚರ್ಚೆ ಮಾಡಿದ್ವಿ. ಕ್ರಿಯೆ ನಡೆಯುತ್ತಿದೆ ಅಂತ ಆಯಿತು. ಹಾಗಾದರೆ ರವಿಯು ಸೋಮವಾರ ಬರುತ್ತಾನೆ, ಇದು ಯಾವ ಫಾರ್ಮು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ರವಿಯು ಈಗ ಬೆಳಗ್ಗೆ ಹತ್ತಿ ಕೂತಿದ್ದಾನೆ, ಬಸ್ಸಲ್ಲಿ ಬರುತ್ತಿದ್ದಾನೆ, ಇದು ಯಾವ ಫಾರ್ಮು? ಕಂಟಿನ್ಯೂಸ್ ಟೆನ್ಸ್. ಕ್ರಿಯೆ ನಡೆಯುತ್ತದೆ, ಕ್ರಿಯೆ ನಡೆಯುತ್ತಿದೆ.
ನಡೆಯುತ್ತಿದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಚರ್ಚೆಯನ್ನು ಮಾಡಿದ್ದೇವೆ. ಓಕೆನಾ? ನೋಡಿ ಸ್ನೇಹಿತರೆ, ಇವತ್ತಿನ ಪಾಯಿಂಟ್ ಯಾವುದು? ಕ್ರಿಯೆ ನಡೆಯುತ್ತಿದೆ. Today our discuss actually our major point as far as this is concerned. For example, I am writing, we are writing, you are writing, you are writing, you are writing, they are writing, he is writing, she is writing, it is writing. ನಾನು ಬರೆಯುತ್ತಿದ್ದೇನೆ, ನಾವು ಬರೆಯುತ್ತಿದ್ದೇವೆ, ನೀನು ಬರೆಯುತ್ತಿದ್ದೀಯಾ, ನೀವು ಬರೆಯುತ್ತಿದ್ದೀರಿ, ಅವರು ಬರೆಯುತ್ತಿದ್ದಾರೆ, ಅವುಗಳು ಬರೆಯುತ್ತಿವೆ, ಅವನು ಬರೆಯುತ್ತಿದ್ದಾನೆ, ಅವಳು ಬರೆಯುತ್ತಿದ್ದಾಳೆ, ಅದು ಅಥವಾ ಇದು ಬರೆಯುತ್ತಿದೆ. ಸೊ ಇಲ್ಲಿ ನಾವೆಲ್ಲಿದ್ದೀವಿ ಅಂದರೆ ಸ್ನೇಹಿತರೆ, ಹೆಚ್ಚಿನ ಚರ್ಚೆಯನ್ನು ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಭಾಳ ಇದೆ. ಅದು ನಾನು ಒಪ್ಕೋತೀನಿ, ನಿಮಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಬಟ್ ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನ ಕರೆಕ್ಟಾಗಿ ತಿಳ್ಕೊಳ್ಳೋದು. ಈಗ ನಾನೊಂದು ಸ್ಟುಡಿಯೋದಲ್ಲಿ ನಿಂತಿದ್ದೀನಿ, ಅದು ನಿಮ್ಗೆ ಗೊತ್ತಿದೆ, ಹೌದಾ? ಲಕ್ಷಾಂತರ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಸ್ಟುಡಿಯೋದಲ್ಲಿ ನಾನು ನಿಂತಿದ್ದೀನಿ. ನಾನು ಇಲ್ಲಿ ಕರೆಕ್ಟಾಗಿ ನಿಂತಿದ್ದೀನಿ, ಕ್ಯಾಮರಾ ಕರೆಕ್ಟಾಗಿ ಕಾಣ್ತಾ ಇದೆ, ಟೆಕ್ನಿಷಿಯನ್ ಕರೆಕ್ಟಾಗಿ ವರ್ಕ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದರೆ ಅದು ಇಷ್ಟೆಲ್ಲ ಕಾರಣ ಆಗಿದೆ ಇಲ್ಲಿ ಈ ಬಿಲ್ಡಿಂಗಿನ ಫೌಂಡೇಶನ್ ಮೇಲೆ. ಫೌಂಡೇಶನ್ ನೆಟ್ಟಿಗಿದ್ರೆ ಏನಾಗಿದೆ, ಎಲ್ಲದೂ ಕರೆಕ್ಟಾಗಿದೆ. ಅದೇ ಫೌಂಡೇಶನ್ ಅಲಾಡ್ತಿದ್ರೆ ಏನಕ್ಕಿತ್ತು, ಶೇಕ್ ಆಗ್ತಿತ್ತು. ಸೊ ಹಾಗಾಗಿ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಫೌಂಡೇಶನ್ ಕ್ಲಾಸಸ್ ಇವೆಲ್ಲ ಕರೆಕ್ಟಾಗಿ ನಿಮಗೆ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಟು ಬಿ, ಟು ಹ್ಯಾವ್ ಇಷ್ಟು ಕರೆಕ್ಟಾಗಿ ಬಂತು ಅಂತಂದರೆ ಮುಂದಿನ ಕ್ಲಾಸ್ಗಳು ಅರ್ಥ ಆಗುತ್ತೆ, ಈಸಿಯಾಗಿ ಹೋಗುತ್ತೆ. ಹೌದಾ? ಇವತ್ತು ಉದಾಹರಣೆ ಸ್ಲೈಡ್ಗಳನ್ನ ಫಾರ್ವರ್ಡ್ ಮಾಡಿ ಪಟ ಅಂತ ಕಂಪ್ಯೂಟರ್ಗಿಂತ ಸ್ಪೀಡಾಗಿ ಕಲಿಸ್ಬೋದು, ಅದು ವಿಷಯ ಅಲ್ಲ. ಬಟ್ ನಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು ಅಂತಂದರೆ ಫಸ್ಟ್ ಬೇಸಿಕ್ ಅರ್ಥ ಆಗಬೇಕು. ದಿಸ್ ಹೌಸ್ ಈಸ್ ಬೀಯಿಂಗ್ ಬಿಲ್ಟ್ ಆನ್ ದ ಸ್ಟ್ರಾಂಗ್ ಫೌಂಡೇಶನ್. ಹೌದಾ? ಈ ಬಿಲ್ಡಿಂಗು, ಈ ಕಟ್ಟಡ ಅಷ್ಟು ಸುಭದ್ರಬದ್ಧವಾಗಿರ್ತಕ್ಕಂಥ ಫೌಂಡೇಶನ್ ಇದಕ್ಕೋಸ್ಕರನೇ ನಾವು ಇಷ್ಟು ವ್ಯವಸ್ಥಿತವಾಗಿ ಸ್ಟುಡಿಯೋವನ್ನು ಇಷ್ಟು ಮೊತ್ತದ ಒಂದು ಅಮೌಂಟನ್ನು ಹಾಕಿ ಇಷ್ಟು ಸುಸಜ್ಜಿತವಾಗಿ ಮಾಡಿದ್ದೀವಿ. ಇದಕ್ಕೆ ಕಾರಣ ಯಾರು? ಫೌಂಡೇಶನ್, ಆ ಬಿಲ್ಡಿಂಗಿನ ಫೌಂಡೇಶನ್. ಹಾಗಾಗಿ ಇದು ಫೌಂಡೇಶನ್ ಕ್ಲಾಸಸ್ಸನ್ನು ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಈ ಕಡೆ ಫುಲ್ ಏನು ಬರುತ್ತೆ, ಆರ್, ಈ ಕಡೆ ಫುಲ್ ಏನು ಬರುತ್ತೆ, ಈಸ್ ಅಂತ ಗಮನದಲ್ಲಿ ಇಟ್ಕೋಬೇಕು. ಇಲ್ಲೊಂದು ಸಣ್ಣ ಬದಲಾವಣೆ ಏನು, ಆಮ್ ಆರ್ ಈಸ್, ಆಮ್ ಆರ್ ಈಸ್ ಹೇಳ್ರಿ, ಆಮ್ ಆರ್ ಈಸ್. ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊತೀರಿ ಅಂತ ಹೇಳ್ತಾ, ಓಕೆ ಸ್ನೇಹಿತರೆ, ಎಂದಿನಂತೆ ಇವತ್ತು ಕೂಡ ನನ್ನ ವಿಡಿಯೋವನ್ನು ಅಬ್ಸರ್ವ್ ಮಾಡಿದ್ದಕ್ಕೆ ಧನ್ಯವಾದಗಳು. ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ತಾವು ಈ ನಂಬರಿಗೆ ಕಾಲ್ ಮಾಡಿ. ಎಲ್ಲರಿಗೂ ಎಟ್ ಎ ಟೈಮ್ ಆನ್ಸರ್ ಮಾಡೋಕ್ಕಾಗದೇ ಇರ್ಬೋದು, ನಾವು ಭಾಳ ಬ್ಯುಸಿ ಇರ್ತೇವೆ. ಆದಷ್ಟು ಪ್ರಯತ್ನಪಟ್ಟು ನಿಮ್ಮ ಸಂದೇಹಗಳೇನಾದರೂ ಇದ್ದರೆ ಈ ನಂಬರಿಗೆ ಕಾಲ್ ಮಾಡಿದರೆ ನಾನು ಕ್ಲಿಯರ್ ಮಾಡಲಿಕ್ಕೆ ನಿಮಗೆ ಇಷ್ಟಪಡ್ತೇನೆ. ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ, 6362912701. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟು, ನಿಮ್ಮ ಸಹಕಾರ ನಮಗೆ ನೀಡ್ತಾ ಇರಿ. ನಾವು ಆ್ಯಕ್ಚುಲಿ ಫೀಡ್ಬ್ಯಾಕನ್ನು ನೋಡಿದಾಗ ತುಂಬ ಒಳ್ಳೆಯ ಅಭಿಪ್ರಾಯಗಳು ನಮಗೆ ಬರ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ನಾನು ಮತ್ತು ನೀವೆಲ್ಲರೂ ಸೇರಿ ಈ ಒಂದು ಸಂತೋಷ್ ಲಾಡ್ ಫೌಂಡೇಶನ್ಗೆ ಒಂದು ನಮಸ್ಕಾರವನ್ನು, ಕೃತಜ್ಞತೆಯನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾಳೆ ಮತ್ತೆ ಹೊಸ ಸ್ಲೈಡ್ ಒಂದಿಗೆ ನಿಮ್ಮೊಟ್ಟಿಗೆ ಬರ್ತೇನೆ, ಹೆಚ್ಚಿನ ಚರ್ಚೆಯನ್ನು ಮಾಡೋಣ. ನಮಸ್ತೆ.